ಹಲೋ ಡಿಯರ್ ಸ್ಟೂಡೆಂಟ್ಸ್, ಡಿಮೆಗೆ ಸ್ವಾಗತ. ನಾನು ದೀಕ್ಷಿತ್ ಕುಮಾರ್. ಈ ವಿಡಿಯೋನಲ್ಲಿ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಯೂನಿಟ್ 1 ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಕ್ವಶನ್ಸ್ಗೆ ಆನ್ಸರ್ನ ಹೇಗೆ ಬರೆಯೋದು ಅಂತ ನೋಡೋಣ. ಸ್ಕ್ರೀನ್ ಮೇಲೆ ಏನು PDF ಕಾಣ್ತಾ ಇದೆ, ಇಟ್ ಈಸ್ ಫಾರ್ ಯೂನಿಟ್ 1 ಕ್ವಶನ್ ಆ್ಯಂಡ್ ಆನ್ಸರ್ ರಿವಿಷನ್ 3 ಇದೆ. ಇಟ್ ವಿಲ್ ಬಿ ಅ ಕಾಮನ್ ಟು ಆಲ್ ದಿ ಬ್ರಾಂಚಸ್ ಫಾರ್ ಡಿಪ್ಲೊಮಾ ಇಂಜಿನಿಯರ್ಸ್. ಈ PDF ಡೌನ್ಲೋಡ್ ಮಾಡೋದು ಹೇಗೆ ಅಂತ ನೋಡೋಣ. ಡೆಸ್ಕ್ಟಾಪಿಂದ ಗೂಗಲ್ ಕ್ರೋಮ್ನ ರೈಟ್ ಕ್ಲಿಕ್ ಕೊಟ್ಟು ಓಪನ್ ಕೊಟ್ಟೆ. ಅಡ್ರೆಸ್ ಬಾರಿಂದ google.com ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಗೂಗಲ್ ಸರ್ಚ್ನಲ್ಲಿ DEEMECH ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಇಲ್ಲಿ ವೆಬ್ ಪೇಜ್ ಡಿಮ್ಯಾಕ್ ಫಾರ್ ಡಿಪ್ಲೊಮಾ ಸ್ಟೂಡೆಂಟ್ ಕರ್ನಾಟಕ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರೈಟ್ ಸೈಡ್ ಸ್ಕ್ರೋಲ್ ಡೌನ್ ಮಾಡಿದರೆ PMS Q&A ಫಾರ್ ಸೆಮ್ ಆ್ಯಂಡ್ ಎಕ್ಸಾಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮೊಬೈಲ್ ವ್ಯೂನಲ್ಲಿ ಇದು ಸಿಂಗಲ್ ಪೇಜ್ ಆಗಿ ನಿಮಗೆ ಕಾಣುತ್ತೆ. ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಿ, ಜಸ್ಟ್ ಕ್ಲಿಕ್ ಆನ್ PMS Q&A ಫಾರ್ ಸೆಮ್ ಆ್ಯಂಡ್ ಎಕ್ಸಾಮ್. ಜಸ್ಟ್ ಸ್ಕ್ರೋಲ್ ಡೌನ್. ಫಸ್ಟ್ ದೇರ್ ವಿಲ್ ಬಿ ಸಿಲೆಬಸ್ ಕಾಪಿ, PMS ಸ್ಟಡಿ ಪ್ಲಾನ್ ಇದೆ, ಅದನ್ನು ವ್ಯೂ ಮಾಡ್ಕೊಳ್ಳಿ. ಈ ವಿಡಿಯೋನಲ್ಲಿ ನಾನು ಯೂನಿಟ್ 1 ಕ್ವಶನ್ ಆ್ಯಂಡ್ ಆನ್ಸರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಕ್ಲಿಕ್ ಆನ್ ದಿಸ್. PDF ಈ ರೀತಿ ಓಪನ್ ಆಗುತ್ತೆ. ಯೂಸಿಂಗ್ ಡೌನ್ಲೋಡ್ ಬಟನ್ ಯು ಕ್ಯಾನ್ ಡೌನ್ಲೋಡ್ ದಿಸ್ ಡಾಕ್ಯುಮೆಂಟ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ವಿಡಿಯೋ. ಮೊದಲಿಗೆ ನಾನು ಕಂಟೆಂಟ್ಸ್ನ ಹಾಕಿದ್ದೀನಿ ಆಸ್ ಪರ್ ದಿ ಸಿಲೆಬಸ್. ಇಫ್ ಯು ಸ್ಕ್ರೋಲ್ ಡೌನ್, ಕ್ವಶನ್ ನಂಬರ್ 1 ಡಿಫೈನ್ ಪ್ರೊಜೆಕ್ಟ್. ಈ ರೀತಿ ಕ್ವಶನ್ ಕೊಟ್ಟಾಗ ನಾವು ಸಿಂಪಲ್ ಆಗಿ ಆನ್ಸರ್ ಮಾಡಬೇಕು. ದಿಸ್ ವಿಲ್ ಬಿ ಆಸ್ಕ್ಡ್ ಫಾರ್ 3 or 2 marks. ಎ ಪ್ರೊಜೆಕ್ಟ್ ಈಸ್ ಎ ಶಾರ್ಟ್ ಟರ್ಮ್ ಯುನೀಕ್ ಟಾಸ್ಕ್ ದಟ್ ಮಸ್ಟ್ ಬಿ ಕಂಪ್ಲೀಟೆಡ್ ವಿದಿನ್ ಎ ಫಿಕ್ಸ್ಡ್ ಬಜೆಟ್ ಆ್ಯಂಡ್ ಹ್ಯಾಸ್ ಎ ಡೆಫಿನೆಟ್ ಸ್ಟಾರ್ಟ್ ಆ್ಯಂಡ್ ಎಂಡ್ ಡೇಟ್. ಸೊ ಒಂದು ಪ್ರಾಜೆಕ್ಟ್ಗೆ ಸ್ಟಾರ್ಟ್ ಡೇಟ್ ಇರುತ್ತೆ, ಎಂಡ್ ಡೇಟ್ ಇರುತ್ತೆ, ಫಿಕ್ಸ್ಡ್ ಬಜೆಟ್ ಇರುತ್ತೆ ಆ್ಯಂಡ್ ಪ್ರಾಜೆಕ್ಟ್ ವಿಲ್ ಬಿ ಅ ಯುನೀಕ್ ಟಾಸ್ಕ್. ಆರ್ ನೀವು ಸಿಂಪಲ್ ಆಗಿ ಈ ರೀತಿನೂ ಆನ್ಸರ್ ಬರೀಬೋದು. ಪ್ರಾಜೆಕ್ಟ್ ಈಸ್ ಎ ಟೆಂಪರರಿ ಆಕ್ಟಿವಿಟಿ ಅಂಡರ್ಟೇಕನ್ ಟು ಕ್ರಿಯೇಟ್ ಯುನೀಕ್ ಪ್ರಾಡಕ್ಟ್ ಆರ್ ಸರ್ವಿಸ್. ಇಂಡಸ್ಟ್ರಿಯಲ್ ಪಾಯಿಂಟ್ ಆಫ್ ವ್ಯೂ ಆದರೆ ನಾವು ಪ್ರಾಜೆಕ್ಟ್ನ ಯಾಕೆ ಕ್ಯಾರಿ ಔಟ್ ಮಾಡ್ತೀವಿ? ಟು ಕ್ರಿಯೇಟ್ ಎ ನ್ಯೂ ಪ್ರಾಡಕ್ಟ್ ಆರ್ ಟು ಕ್ರಿಯೇಟ್ ಅ ನ್ಯೂ ಸರ್ವಿಸ್. ಕ್ವಶನ್ ನಂಬರ್ 2, ವಾಟ್ ಈಸ್ ದಿ ಮೀನಿಂಗ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮೀನಿಂಗ್ ಏನು ಅಂತ ನಾವಿಲ್ಲಿ ಬರೀಬೇಕು. ಗ್ರೂಪ್ ಆಫ್ ಪೀಪಲ್ who set project goals, deadlines, budget, planning are responsible to complete the project are called project management. ಸೊ ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಗ್ರೂಪ್ ಆಫ್ ಪೀಪಲ್ ಯಾರು ಪ್ರಾಜೆಕ್ಟ್ಗೆ ಗೋಲ್ಸ್ನ ಸೆಟ್ ಮಾಡ್ತಾರೆ, ಡೆಡ್ಲೈನ್ಸ್ನ ಸೆಟ್ ಮಾಡ್ತಾರೆ, ಬಜೆಟ್ ಎಷ್ಟು ಅಂತ ಎಸ್ಟಿಮೇಟ್ ಮಾಡ್ತಾರೆ, ಪ್ಲ್ಯಾನಿಂಗ್, ಕಂಟ್ರೋಲಿಂಗ್ ಆಗಿರ್ಬೋದು, ಇದೆಲ್ಲ ವರ್ಕ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅವರನ್ನೇ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ದಿಸ್ ವಿಲ್ ಇನ್ಕ್ಲೂಡ್ ಪ್ರಾಜೆಕ್ಟ್ ಮ್ಯಾನೇಜರ್, ದಿ ಪ್ರಾಜೆಕ್ಟ್ ಟೀಮ್ ಆ್ಯಂಡ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಾವು ಅದನ್ನು 3 key features ಇನ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇಟ್ ಈಸ್ ದಿ ಅಪ್ಲಿಕೇಶನ್ ಆಫ್ ನಾಲೆಜ್, ಸ್ಕಿಲ್, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಅಫ್ಕೋರ್ಸ್ ಅಲ್ಲಿ ಪ್ರೊಫೆಷನಲ್ ಪರ್ಸನ್ಸ್ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಪ್ರಾಜೆಕ್ಟ್ನಲ್ಲಿ ಅವರ ನಾಲೆಜ್, ಸ್ಕಿಲ್ಸ್, ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಅಪ್ಲೈ ಮಾಡಿ ಒಂದು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡ್ತಾರೆ. ಇಟ್ ಎನೇಬಲ್ಸ್ ಆರ್ಗನೈಸೇಷನ್ ಟು ಫಿನಿಶ್ ಪ್ರಾಜೆಕ್ಟ್ ಇಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಇಫೆಕ್ಟಿವ್ ಆಗಿ, ಎಫಿಷಿಯೆಂಟ್ ಆಗಿ, ಯಾವುದೇ ರೀತಿ ವೇಸ್ಟ್ ಇಲ್ಲದೆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ಈ ಎಲ್ಲ ಪ್ರೊಫೆಷನಲ್ಸ್ ಕಂಬೈನ್ ಆಗಿ ವರ್ಕ್ ಮಾಡ್ತಾರೆ. ಕ್ವಶನ್ ನಂಬರ್ 3, ವಾಟ್ ಡು ಯು ಮೀನ್ ಬೈ ನೋ ಚೇಂಜ್ ಮೋಡ್ ಇನ್ ಎ ಪ್ರಾಜೆಕ್ಟ್? ಇದು ತುಂಬ ಸಿಂಪಲ್ ಇದೆ. ಇನ್ ಅ ಮಿಡ್ಲ್ ಆಫ್ ಪ್ರಾಜೆಕ್ಟ್, ಇಫ್ ದಿ ಮ್ಯಾನೇಜ್ಮೆಂಟ್ ಡಸ್ ನಾಟ್ ಅಲೌ ಟು ಚೇಂಜ್ ಎನಿ ಫಿಕ್ಸ್ಡ್ ಪ್ಲಾನ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ನೋ ಚೇಂಜ್ ಮೋಡ್. ಸೊ ಲೆಟ್ ಅಸ್ ಲುಕ್ ಇನ್ ಟು ದಿ ಆನ್ಸರ್. ನೋ ಚೇಂಜ್ ಮೋಡ್ ಇನ್ ಎ ಪ್ರಾಜೆಕ್ಟ್ ಡಿಪೆಂಡ್ಸ್ ಅಪಾನ್ ದಿ ಟೈಪ್ ಆಫ್ ಮ್ಯಾನೇಜ್ಮೆಂಟ್. ಟೈಪ್ ಆಫ್ ಮ್ಯಾನೇಜ್ಮೆಂಟ್ ನಾವು ಹೇಳೋದಾದರೆ ಗೌರ್ಮೆಂಟ್ ಸೆಕ್ಟರ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಪಬ್ಲಿಕ್ ಸೆಕ್ಟರ್ಸ್ ಇರ್ಬೋದು. ಇದನ್ನು ನಾವು ಟೈಪ್ಸ್ ಆಫ್ ಮ್ಯಾನೇಜ್ಮೆಂಟ್ ಹೇಳ್ತೀವಿ. ಹೂ ವಿಲ್ ಅಂಡರ್ಟೇಕ್ ದಿ ಪ್ರಾಜೆಕ್ಟ್? If a management does not allow any changes in project plan or schedule in the later stage, then it can be referred as no change mode in a project. So fixed budget ಆಗಿರ್ಬೋದು, ಶೆಡ್ಯೂಲ್ ಆಗಿರ್ಬೋದು, ಇದನ್ನು ಮಿಡ್ಲ್ ಆಫ್ ದಿ ಪ್ರಾಜೆಕ್ಟ್ ಕ್ರಿಟಿಕಲ್ ಸ್ಟೇಜ್ ಬಂದಾಗ ಇದನ್ನು ಯಾವುದೇ ರೀತಿ ನಾವು ಚೇಂಜ್ ಮಾಡಬಾರ್ದು. ಆ ಚೇಂಜ್ ಮಾಡದೇ ಇರೋದಕ್ಕೆ ಏನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಒಂದು ಡಾಕ್ಯುಮೆಂಟ್ ಫಿಕ್ಸ್ಡ್ ಆಗಿ ಮಾಡಿರ್ತಾರೆ, ಅದನ್ನು ನಾವು ನೋ ಚೇಂಜ್ ಮೋಡ್ ಅಂತ ಹೇಳ್ತೀವಿ. ದಿಸ್ ಕ್ಯಾನ್ ಬಿ ಯೂಸ್ಫುಲ್ ಫಾರ್ ಪ್ರಾಜೆಕ್ಟ್ ದಟ್ ಆರ್ ಇನ್ ಕ್ರಿಟಿಕಲ್ ಫೇಸ್ನ ನಾವು ಸ್ಟೇಜ್ ಅಂತಲೂ ಹೇಳ್ತೀವಿ. ಆರ್ ದಟ್ ನೀಡ್ ಟು ಬಿ ಕಂಪ್ಲೀಟೆಡ್ ಆನ್ ಟೈಮ್ ವಿದಿನ್ ಬಜೆಟ್ ಅಂದರೆ ಇಲ್ಲಿ ಕಾಸ್ಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಪ್ರಾಜೆಕ್ಟ್ ಕ್ರಿಟಿಕಲ್ ಸ್ಟೇಜಸಲ್ಲಿ ಇದ್ದಾಗ ಅಥವಾ ಆಲ್ಮೋಸ್ಟ್ ಅದು ಕಂಪ್ಲೀಟ್ ಆಗಿದೆ, ಇನ್ನೇನೋ ಫಿನಿಶಿಂಗ್ ಸ್ಟೇಜಲ್ಲಿದೆ, ಆವಾಗ ನಾವು ಯಾವುದೇ ರೀತಿ ಚೇಂಜಸ್ನ ಮಾಡಬಾರ್ದು. ಇನ್ ಸಿಂಪಲ್, ಇಫ್ ಎ ಮ್ಯಾನೇಜ್ಮೆಂಟ್ ಡಸ್ ನಾಟ್ ಅಲೌ ಎನಿ ಚೇಂಜಸ್ ಇನ್ ಪ್ಲಾನ್, ಟೈಮ್ ಆರ್ ಕಾಸ್ಟ್, then it is called as no change mode in the project. Question number 4, mention few project you see in daily life. So project in daily life are, so ನಾವು ಡೈಲಿ ಲೈಫನ್ನು ಎಲ್ಲಿ ನೋಡ್ತೀವಿ? ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ನೋಡ್ತೀವಿ, ರೈಲ್ವೆ ಪ್ರಾಜೆಕ್ಟ್ನ ನೋಡ್ತೀವಿ, ಮೆಟ್ರೋ ರೈಲ್ ಪ್ರಾಜೆಕ್ಟ್ನ ನೋಡ್ತೀವಿ, ಹೈವೇ ಪ್ರಾಜೆಕ್ಟ್ನ ನೋಡ್ತೀವಿ. IT ಪ್ರಾಜೆಕ್ಟ್, ನೀವು IT ಪ್ರಾಜೆಕ್ಟ್ಸ್ ಅಂತ ಬರೆದ್ರೆ ಸಾಕು, ಆರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಪ್ರಾಜೆಕ್ಟ್ ಅಂತ ಬರ್ಕೊಳ್ಳಿ. ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್, ಹೆಲ್ತ್ ಪ್ರಾಜೆಕ್ಟ್, ಎಜುಕೇಷನಲ್ ಪ್ರಾಜೆಕ್ಟ್ಸ್, ಪವರ್ ಪ್ರಾಜೆಕ್ಟ್,
ಆಯಿಲ್ ರಿಫೈನರಿ ಪ್ರಾಜೆಕ್ಟ್, ಕಂಡಕ್ಟಿಂಗ್ ನ್ಯಾಷನಲ್ ಎಲೆಕ್ಷನ್ ಕಂಡಕ್ಟ್ ಮಾಡೋದು ಕೂಡ ಒಂದು ಪ್ರಾಜೆಕ್ಟ್, ವಾರ್ ಎಕ್ಸಿಕ್ಯೂಷನ್, ಲಾಂಚಿಂಗ್ ನ್ಯೂ ವೆಪನ್ ಫಾರ್ ಡಿಫೆನ್ಸ್ ಪರ್ಪಸ್ ಅದಿರ್ಬೋದು, ಫೈಂಡಿಂಗ್ ಎ ನ್ಯೂ ವ್ಯಾಕ್ಸಿನ್ ಅಥವಾ ಕ್ಯೂರ್, ಆಟೋಮೇಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಇರ್ಬೋದು. ಇವೆಲ್ಲ ಎಕ್ಸಾಂಪಲ್ಸ್ ಫಾರ್ ಪ್ರಾಜೆಕ್ಟ್. ಅದರ್ ದೆನ್ ದಿಸ್ ನೀವು ಏನಾದರೂ ಓನ್ ಪ್ರಾಜೆಕ್ಟ್ ನೀವು ಆನ್ಸರ್ನಲ್ಲಿ ಬರಿಬೋದು. ಇನ್ ಮೈ ಒಪಿನಿಯನ್ ಯು ಹ್ಯಾವ್ ಟು ರಿಮೆಂಬರ್ ಅಟ್ ಲೀಸ್ಟ್ 10 ಎಕ್ಸಾಂಪಲ್ಸ್ ಫಾರ್ ಪ್ರಾಜೆಕ್ಟ್ಸ್. ಕ್ವಶನ್ ನಂಬರ್ 5, list the features or characteristics of a project or list the features of project management. ಇದನ್ನು ಮಾರ್ಚ್, ಏಪ್ರಿಲ್ ಮತ್ತು ಫೆಬ್ರವರಿ, ಮಾರ್ಚ್ 2023 ಎರಡು ಸಲ ಕೇಳಿದ್ದಾರೆ. ಫಾಲೋವಿಂಗ್ ಆರ್ ಸಮ್ ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಎ ಪ್ರಾಜೆಕ್ಟ್ನ ಪಾಸಿಟಿವ್ ಪಾಯಿಂಟ್ಸ್ ಏನು ಅಂತ. ಫಸ್ಟ್ ಪಾಯಿಂಟ್, ಇಟ್ ಈಸ್ ಯೂನಿಕ್ ಇನ್ ನೇಚರ್. ನೋ ಟೂ ಪ್ರಾಜೆಕ್ಟ್ಸ್ ಆರ್ ಎಕ್ಸಾಕ್ಟ್ಲಿ ಸಿಮಿಲರ್. ಯಾವುದೇ ಎರಡು ಪ್ರಾಜೆಕ್ಟ್ ಆಗಿರ್ಬೋದು, ಟೈಮ್ ಕಾಸ್ಟ್ ಇಂದ ವೇರಿ ಆಗ್ಬೋದು, ಪ್ಲೇಸಸ್ ಇಂದ ವೇರಿ ಆಗ್ಬೋದು. ಹ್ಯಾವ್ ಡೆಫಿನೆಟ್ ಗೋಲ್ಸ್, ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ, ಟು ಅಚೀವ್. ಯಾವುದೇ ಪ್ರಾಜೆಕ್ಟ್ ಆಗಿರಲಿ ಅದಕ್ಕೊಂದು ಡೆಫಿನೆಟ್ ಗೋಲ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ರೋಡ್ ಪರ್ಪಸ್ ಏನು, ಜನರಲ್ ಪಬ್ಲಿಕ್ಗೆ ಒಂದು ರೋಡ್ನ ಪ್ರೊವೈಡ್ ಮಾಡ್ಬೋದು, ಅಥವಾ ಕನ್ಸ್ಟ್ರಕ್ಷನ್ ಆಫ್ ಅ ಸ್ಕೂಲ್ ಇರ್ಬೋದು. ಸೊ ಎನಿ ಪ್ರಾಜೆಕ್ಟ್ ವಿಲ್ ಹ್ಯಾವ್ ಅ ಡೆಫಿನೆಟ್ ಗೋಲ್. ರಿಕ್ವೈರ್ ಸೆಟ್ ಆಫ್ ರಿಸೋರ್ಸಸ್. ಇಲ್ಲಿ ರಿಸೋರ್ಸ್ ಯಾವುದೆಲ್ಲ, ಟೈಮ್, ಮನಿ, ಮೆಟೀರಿಯಲ್ಸ್, ಮೆಷಿನ್ಸ್, ಮ್ಯಾನ್ ಪವರ್ಸ್, ಇದನ್ನೆಲ್ಲ ನಾವು ರಿಸೋರ್ಸಸ್ ಅಂತ ಹೇಳ್ತೀವಿ. ಹ್ಯಾವ್ ಎ ಫಿಕ್ಸ್ಡ್ ಟೈಮ್ ಟು ಕಂಪ್ಲೀಟ್. ಅಫ್ಕೋರ್ಸ್ ಅಲ್ಲೊಂದು ಡೆಫಿನೆಟ್ ಸ್ಟಾರ್ಟ್ ಇರುತ್ತೆ ಮತ್ತು ಡೆಫಿನೆಟ್ ಫಿನಿಶ್ ಇರುತ್ತೆ, ಅದನ್ನು ನಾವು ಫಿಕ್ಸ್ಡ್ ಟೈಮ್ ಅಂತ ಹೇಳ್ತೀವಿ. ಇದನ್ನು ನಾನು ಇಲ್ಲಿ 2 ಪಾಯಿಂಟ್ ಆಗಿ ಡಿವೈಡ್ ಮಾಡಿದ್ದೀನಿ. ಪ್ರಾಜೆಕ್ಟ್ ಹ್ಯಾಸ್ ಅ ಲೈಫ್ ಸೈಕಲ್ ರಿಫ್ಲೆಕ್ಟೆಡ್ ಬೈ ಸ್ಟಾರ್ಟ್, ಗ್ರೋತ್, ಮೆಚ್ಯೂರಿಟಿ ಆ್ಯಂಡ್ ಡಿಕ್ಲೈನ್. ಯಾವುದೇ ಪ್ರಾಜೆಕ್ಟ್ ಇರ್ಬೋದು ಅದಕ್ಕೊಂದು ಸ್ಟಾರ್ಟ್ ಇರುತ್ತೆ, ಸ್ಟೇಜಸ್ ಮುಂದುವರಿತಾ ಹೋದರೆ ಅದನ್ನು ಗ್ರೋತ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜ್ಗೆ ಬಂದಾಗ ಅದನ್ನು ಮೆಚ್ಯೂರಿಟಿ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಕ್ಲೋಜರ್ನ ನಾವು ಡಿಕ್ಲೈನ್ ಅಂತ ಹೇಳ್ತೀವಿ. ಇನ್ವಾಲ್ವ್ಸ್ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ. ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ಸ್ ಆರ್ ಮೇಡ್ ಫಾರ್ ಫಸ್ಟ್ ಟೈಮ್, ಅದಕ್ಕೆ ಅಲ್ಲಿ ರಿಸ್ಕ್ ಅನ್ನೋದು ಕಾಮನ್ ಫ್ಯಾಕ್ಟರ್. ರಿಕ್ವೈರ್ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಆ್ಯಂಡ್ ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್. ನಾವು ಪ್ರಾಜೆಕ್ಟ್ ಟೀಮ್ ಬಗ್ಗೆ ಮಾತಾಡಬೇಕಾದ್ರೆ ಯಾವಾಗಲೂ ಅಲ್ಲಿ ಡಿಫ್ರೆಂಟ್ ಪ್ರೊಫೆಷ್ನಲ್ ಪರ್ಸನ್ ಫ್ರಮ್ ಡಿಫ್ರೆಂಟ್ ಫೀಲ್ಡ್ನ ಸೆಲೆಕ್ಟ್ ಮಾಡ್ತಾರೆ, ಅದನ್ನು ನಾವು ಇಂಟರ್ ಡಿಸಿಪ್ಲಿನರಿ ಅಪ್ರೋಚ್ ಅಂತ ಹೇಳ್ತೀವಿ. ಕ್ರಾಸ್ ಫಂಕ್ಷನಲ್ ಟೀಮ್ ಅಂತ ಹೇಳಿದರೆ ಅಲ್ಲಿ ಡಿಫ್ರೆಂಟ್ ಸ್ಕಿಲ್ಸ್ ಕಂಬೈನ್ ಆಗಿ ಒಂದು ಪ್ರಾಜೆಕ್ಟ್ ವರ್ಕ್ನ ಕ್ಯಾರಿ ಔಟ್ ಮಾಡ್ತಾರೆ. ದಟ್ ಈಸ್ ವೈ ಅಲ್ಲಿ ಕ್ರಾಸ್ ಫಂಕ್ಷನಲ್ ಟೀಮ್ಸ್ ಅಂತ ಮೆನ್ಷನ್ ಆಗಿದೆ. ಚೇಂಜ್ ಇಸ್ ಅ ಇನ್ಹರೆಂಟ್ ಫೀಚರ್ ಇನ್ ಎನಿ ಪ್ರಾಜೆಕ್ಟ್ ಥ್ರೂ ಔಟ್ ಇಟ್ಸ್ ಲೈಫ್. ಚೇಂಜ್ ಅನ್ನೋದು ಕಾಮನ್. ಸೊ ಅಲ್ಲಿ ಸ್ಟಾರ್ಟಿಂದ ಗ್ರೋತ್, ಮೆಚ್ಯೂರಿಟಿ, ಡಿಕ್ಲೈನ್ ಏನು ಬಂತು, ಚೇಂಜ್ ಅನ್ನೋದೊಂದು ಕಾಮನ್ ಫ್ಯಾಕ್ಟರ್ ಇನ್ ಅ ಪ್ರಾಜೆಕ್ಟ್. ನೀವು ಲಿಸ್ಟ್ ದಿ ಫೀಚರ್ಸ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್, ಇದನ್ನು ಬೇಕಾದರೆ 10 ಮಾರ್ಕ್ಸ್ಗೂ ಕೇಳ್ಬೋದು, 5 ಮಾರ್ಕ್ಸ್ಗೂ ಕೇಳ್ಬೋದು. ನೀವು ಇಷ್ಟು ಪಾಯಿಂಟ್ಸ್ನ ಆದಷ್ಟು ಸಿಂಪಲ್ ಆಗಿ ಬರೆಯೋಕೆ ಟ್ರೈ ಮಾಡಿ. ಕ್ವಶನ್ ನಂಬರ್ 6, ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಟೈಪ್ಸ್ ಆಫ್ ಪ್ರಾಜೆಕ್ಟ್, ಮಾರ್ಚ್, ಏಪ್ರಿಲ್ 22. ಈ ಚಾಪ್ಟರ್ನಲ್ಲಿ ಇದೊಂದು ಕಂಪಲ್ಸರಿ ಕ್ವಶನ್ ಅಂತಲೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಫಾಲೋಸ್. ಫಸ್ಟ್ ಒನ್, ನಾರ್ಮಲ್ ಪ್ರಾಜೆಕ್ಟ್, ಕ್ರ್ಯಾಶ್ ಪ್ರಾಜೆಕ್ಟ್ ಆ್ಯಂಡ್ ಡಿಸಾಸ್ಟರ್ ಪ್ರಾಜೆಕ್ಟ್. ಇದನ್ನು ಫಸ್ಟ್ ಲಿಸ್ಟ್ ಡೌನ್ ಮಾಡಬೇಕು. ಬರೀ ಲಿಸ್ಟ್ ಡೌನ್ ಅಂತ ಕೇಳಿದರೆ ಈ 3 ಪ್ರಾಜೆಕ್ಟ್ನ ಮೆನ್ಷನ್ ಮಾಡಿ ಸಾಕು. ಲಿಸ್ಟ್ ಆ್ಯಂಡ್ ಎಕ್ಸ್ಪ್ಲೇನ್ ಅಂತ ಕೇಳಿದರೆ ಫಸ್ಟ್ ನೀವು ಲಿಸ್ಟ್ ಡೌನ್ ಮಾಡಬೇಕು, ದೆನ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಒನ್ ಬೈ ಒನ್. ಲೆಟ್ ಅಸ್ ಸಿ ವಾಟ್ ಈಸ್ ನಾರ್ಮಲ್ ಪ್ರಾಜೆಕ್ಟ್. These projects are completed in the given time. All the stages in project are allowed to take their normal time as planned previously. Minimum capital is required. Money or fund ಬಗ್ಗೆ ಮಾತಾಡ್ತಾ ಇದ್ದೇವೆ. No sacrificing quality. Example ಯಾವುದು, ಕನ್ಸ್ಟ್ರಕ್ಷನ್ ಆಫ್ ಎ ಹೌಸ್, ಕನ್ಸ್ಟ್ರಕ್ಷನ್ ಆಫ್ ಸ್ಮಾಲ್ ಬ್ರಿಡ್ಜ್ ಎಕ್ಸೆಟ್ರಾ. ಸೊ ನಾರ್ಮಲ್ ಪ್ರಾಜೆಕ್ಟ್ ಅಂತ ಹೇಳಿದರೆ ನಾರ್ಮಲ್ ಟೈಮ್ನಲ್ಲಿ ನಡೆಯುವಂಥ ಪ್ರಾಜೆಕ್ಟ್ನ ನಾವು ನಾರ್ಮಲ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಇಲ್ಲಿ ಮಿನಿಮಮ್ ಕ್ಯಾಪಿಟಲ್ ಅಥವಾ ಫಂಡ್ ಬೇಕಾಗುತ್ತೆ. ಕ್ವಾಲಿಟಿ ಬಗ್ಗೆ ಯಾವುದೇ ರೀತಿ ಸ್ಯಾಕ್ರಿಫೈಸ್ ಇರೋದಿಲ್ಲ. ಸೊ ನಾರ್ಮಲ್ ಆಗಿ ನಾವು ಮನೆ ಕನ್ಸ್ಟ್ರಕ್ಟ್ ಮಾಡೋದನ್ನು ಅಥವಾ ಸ್ಮಾಲ್ ಟೈಪ್ ಆಫ್ ಬ್ರಿಡ್ಜಸ್ ಯಾವುದು ಬೇಗ ಕಂಪ್ಲೀಟ್ ಆಗುತ್ತೆ, ನಾರ್ಮಲ್ ಟೈಮಲ್ಲಿ ಕಂಪ್ಲೀಟ್ ಆಗುತ್ತೆ, ಅದನ್ನು ನಾವು ನಾರ್ಮಲ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಸೆಕೆಂಡ್ ಟೈಪ್, ಕ್ರ್ಯಾಶ್ ಪ್ರಾಜೆಕ್ಟ್. ರಿಕ್ವೈರ್ಸ್ ಅಡಿಷನಲ್ ಕಾಸ್ಟ್ ಟು ಗೇನ್ ಟೈಮ್. ಸೈಮಲ್ಟೇನಿಯಸ್ ವರ್ಕ್ ಬೈ ಸಬ್ ಕಾಂಟ್ರಾಕ್ಟಿಂಗ್. Minimum overlapping of phases or stages is encouraged. Example, construction of building, construction of highways, etc. ಕ್ರ್ಯಾಶ್ ಪ್ರಾಜೆಕ್ಟ್ನ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಮೆಗಾ ಪ್ರಾಜೆಕ್ಟ್ನ ಇಮ್ಯಾಜಿನ್ ಮಾಡಬೇಕು. ಇಲ್ಲಿ ಟೈಮ್ ಏನಿರುತ್ತೆ ಫಿಕ್ಸ್ ಆಗಿರುತ್ತೆ. ಎಕ್ಸಾಂಪಲ್ 6 ಮಂತ್ ಫಿಕ್ಸ್ ಆಗಿರುತ್ತೆ. ಆ 6 ಮಂತ್ ಒಳಗಡೆ ಕಂಪ್ಲೀಟ್ ಆಗಲೇಬೇಕು. ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ಹೈವೇಸ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ 6 ಮಂತ್ನಲ್ಲಿ ಕಂಪ್ಲೀಟ್ ಮಾಡೋದಕ್ಕೆ ಏನು ಮಾಡ್ತಾರೆ, ಅಡಿಷ್ನಲ್ ಕಾಸ್ಟ್ನ ಇನ್ವೆಸ್ಟ್ ಮಾಡ್ತಾರೆ. ಆ ಅಡಿಷ್ನಲ್ ಕಾಸ್ಟ್ ಯಾವುದಕ್ಕೆ ಯುಟಿಲೈಸ್ ಮಾಡ್ತಾರೆ, ಫಾರ್ ಗೆಟ್ಟಿಂಗ್ ದಿ ಸಬ್ ಕಾಂಟ್ರಾಕ್ಟಿಂಗ್. ಅಂದರೆ ಸೈಮಲ್ಟೇನಿಯಸ್ ಆಗಿ ಬೇರೆ ಬೇರೆ ರೀತಿ ವರ್ಕ್ ನಡೀತಾ ಇರಬೇಕು, ಅದಕ್ಕೆ ಅಲ್ಲಿ ಸೈಮಲ್ಟೇನಿಯಸ್ ವರ್ಕ್ ಬೈ ಸಬ್ ಕಾಂಟ್ರಾಕ್ಟಿಂಗ್. ದೇರ್ ಫೋರ್ ಅಲ್ಲಿ ಅಡಿಷ್ನಲ್ ಕಾಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಮಿನಿಮಮ್ ಓವರ್ಲ್ಯಾಪಿಂಗ್ ಆಫ್ ಸ್ಟೇಜಸ್ ಅಂತ ಹೇಳಿದರೆ
ಒಂದು ಸ್ಟೇಜ್ ಇನ್ನೊಂದು ಸ್ಟೇಜ್ ಜೊತೆ ಓವರ್ಲ್ಯಾಪ್ ಆಗಬಾರ್ದು. ಒಂದು ಸ್ಟೇಜ್ 1 ಮಂತಲ್ಲಿ ಕಂಪ್ಲೀಟ್ ಆದರೆ ಅದು 1 ಮಂತಲ್ಲಿ ಕಂಪ್ಲೀಟ್ ಆಗಲೇಬೇಕು. ಅದು 2 ಮಂತಲ್ಲಿ ಕಂಪ್ಲೀಟ್ ಆದರೆ ಅದು ಇನ್ನೊಂದು ಸ್ಟೇಜ್ ಮೇಲೆ ಎಫೆಕ್ಟ್ ಮಾಡುತ್ತೆ. ದೇರ್ ಫೋರ್ ಮಿನಿಮಮ್ ಓವರ್ಲ್ಯಾಪಿಂಗ್ ಆಫ್ ಫೇಸಸ್ ಆರ್ ಎನ್ಕರೇಜ್ಡ್. ನೀವು ಈ ರೀತಿ ವಿತ್ ಎಕ್ಸಾಂಪಲ್ ಪ್ರತಿಯೊಂದು ಟೈಪ್ಸ್ ಆಫ್ ಪ್ರಾಜೆಕ್ಟ್ ನ ಎಕ್ಸ್ಪ್ಲೇನ್ ಮಾಡಬೇಕು. ಲೆಟ್ ಅಸ್ ಮೂವ್ ಟು ದಿ ನೆಕ್ಸ್ಟ್ ಒನ್, ಡಿಸಾಸ್ಟರ್ ಪ್ರಾಜೆಕ್ಟ್ಸ್. ದೀಸ್ ಪ್ರಾಜೆಕ್ಟ್ಸ್ ಆರ್ ಅಂಡರ್ಟೇಕನ್ ಡ್ಯೂ ಟು ಅನ್ಎಕ್ಸ್ಪೆಕ್ಟೆಡ್ ನ್ಯಾಚುರಲ್ ಕ್ಯಾಲಾಮಿಟೀಸ್ ಸಚ್ ಆಸ್ ಫ್ಲಡ್, earthquake, etc. Anything can be needed to gain time. Huge or massive investments. Round the clock work is done. Example, repair of dam in case of damage due to natural calamities. ಇನ್ನೊಂದು ಎಕ್ಸಾಂಪಲ್ ಬಗ್ಗೆ ನೋಡೋದಾದ್ರೆ ರಿಪೇರ್ ಆಫ್ ಬ್ರಿಡ್ಜಸ್ ಆರ್ ರೋಡ್ಸ್ ಇನ್ ಕೇಸ್ ಆಫ್ ಫ್ಲಡ್ ಆರ್ ಎನಿ ಅದರ್ ಡಿಸಾಸ್ಟರ್. ಸೊ ನ್ಯಾಚುರಲ್ ಡಿಸಾಸ್ಟರ್ ಇಂದ ಏನಾದರೂ ಸ್ಟ್ರಕ್ಚರ್ ಕೊಲ್ಯಾಪ್ಸ್ ಆದರೆ ಅದನ್ನು ರೀಬಿಲ್ಡ್ ಮಾಡಬೇಕು. ರೀಬಿಲ್ಡ್ ಟೈಮ್ ತುಂಬ ಕಮ್ಮಿ ಇರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ಮ್ಯಾಸಿವ್ ಇನ್ವೆಸ್ಟ್ಮೆಂಟಿಂದ ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ತಾರೆ. ಮತ್ತು ರೌಂಡ್ ದಿ ಕ್ಲಾಕ್ ವರ್ಕ್ ನಡೆಯುತ್ತೆ. ಇದನ್ನು ನಾವು ಡಿಸಾಸ್ಟರ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ನೋಡಿ, ಈ ಪರ್ಟಿಕ್ಯುಲರ್ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕಾದ್ರೆ ಟೈಪ್ಸ್ನ ನೀಟಾಗಿ ಬರ್ಕೊಳ್ಳಿ. ಅದನ್ನು ಎಕ್ಸ್ಪ್ಲೇನ್ ಮಾಡಿ. ಎಕ್ಸ್ಪ್ಲೇನ್ ಅಂತ ಕೇಳಿದರೆ ವಿತ್ ಎಕ್ಸಾಂಪಲ್ ನೀವು ಎಕ್ಸ್ಪ್ಲೇನ್ ಮಾಡಿದರೆ ನಿಮಗೆ ಫುಲ್ ಮಾರ್ಕ್ಸ್ ಇದರಲ್ಲಿ ಸ್ಕೋರ್ ಮಾಡಲಿಕ್ಕೆ ಆಗುತ್ತೆ. Question number 7, identify the benefits of project management. Project management ಇಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. Following are the benefits of project management. Identification of start and end time. ಅಂದರೆ ಶೆಡ್ಯೂಲಿಂಗ್ ನೀಟಾಗಿ ಮಾಡ್ಬೋದು ವಿತ್ ದಿ ಹೆಲ್ಪ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಒಂದು ಪ್ರಾಜೆಕ್ಟ್ನ ಎಷ್ಟು ಟೈಮ್ ಒಳಗಡೆ ಕಂಪ್ಲೀಟ್ ಮಾಡ್ಬೋದು ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದೆ ಈ ಪಾಯಿಂಟ್. Early detection of problem which helps the project manager to take corrective actions quickly. ಯಾವುದೇ ರೀತಿ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ತುಂಬ ಬೇಗನೆ ಐಡೆಂಟಿಫೈ ಮಾಡ್ಬೋದು. ಆ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿದರೆ ಪ್ರಾಜೆಕ್ಟ್ ಮ್ಯಾನೇಜರ್ ಏನು ಮಾಡ್ತಾರೆ, ಅದಕ್ಕೆ ಕರೆಕ್ಟಿವ್ ಆ್ಯಕ್ಷನ್ಸ್ನ ಆದಷ್ಟು ಬೇಗ ಫ್ರೇಮ್ ಮಾಡ್ತಾರೆ. ಟೈಮ್ ಓವರ್ ರನ್ ಆ್ಯಂಡ್ ಕಾಸ್ಟ್ ಓವರ್ ರನ್ ಕ್ಯಾನ್ ಬಿ ಮಿನಿಮೈಸ್ಡ್. ಪ್ರಾಜೆಕ್ಟ್ ಯಾವಾಗಲೂ ಫಿಕ್ಸ್ ಟೈಮಲ್ಲೇ ಕಂಪ್ಲೀಟ್ ಆಗಬೇಕು. ಫಿಕ್ಸ್ ಟೈಮಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ಅದನ್ನು ಟೈಮ್ ಓವರ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಯಾವಾಗಲೂ ಫಿಕ್ಸ್ಡ್ ಕಾಸ್ಟ್ನಲ್ಲೇ ಕಂಪ್ಲೀಟ್ ಆಗಬೇಕು. ಫಿಕ್ಸ್ಡ್ ಕಾಸ್ಟ್ನಲ್ಲಿ ಕಂಪ್ಲೀಟ್ ಆಗಿಲ್ಲ ಅಂದರೆ ನಾವು ಅದನ್ನು ಕಾಸ್ಟ್ ಓವರ್ ರನ್ ಅಂತ ಹೇಳ್ತೀವಿ. ಸೊ ಈ ಟೈಮ್ ಓವರ್ ರನ್ ಮತ್ತು ಕಾಸ್ಟ್ ಓವರ್ ರನ್ ಎರಡು ಕೂಡ ಮೈನಸ್ ಫಾರ್ ಅ ಪ್ರಾಜೆಕ್ಟ್. ಇದನ್ನು ಮಿನಿಮೈಸ್ ಮಾಡೋದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೆಲ್ಪ್ ಮಾಡುತ್ತೆ. ಮಿನಿಮೈಸಸ್ ದಿ ನೀಡ್ ಆಫ್ ಕಂಟಿನ್ಯೂಸ್ ರಿಪೋರ್ಟಿಂಗ್ ಆ್ಯಂಡ್ ಎನ್ಕರೇಜಸ್ ಮ್ಯಾಕ್ಸಿಮಮ್ ಆಟೋ ಪೈಲಟ್ ವರ್ಕ್. ಈ ಪ್ರಾಜೆಕ್ಟ್ ಮೇಲೆ ಯಾರು ವರ್ಕ್ ಮಾಡ್ತಾರೆ ಅವರು ತುಂಬ ಬ್ಯುಸಿ ಆಗಿರ್ತಾರೆ. ಸೊ ಕಂಟಿನ್ಯೂಸ್ ರಿಪೋರ್ಟಿಂಗ್ ಬೇಕಾಗಿಲ್ಲ. ಅವರ ಇಮಿಡಿಯೇಟ್ ಸೂಪರ್ವೈಸರ್ಗೆ ಅವ್ರು ರಿಪೋರ್ಟ್ ಮಾಡಬೇಕಾಗಿಲ್ಲ. ಮ್ಯಾಕ್ಸಿಮಮ್ ಆಟೋ ಪೈಲಟ್ ವರ್ಕ್ ಅಂತ ಹೇಳಿದರೆ ಈಚ್ ಇಂಡಿವಿಜುವಲ್ಸ್ ಏನಿರ್ತಾರೆ, ಸೊ ಮೊದಲಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಮತ್ತೆ ಪದೇ ಪದೇ ಅವ್ರನ್ನ ಫೋರ್ಸ್ ಮಾಡಬೇಕಾಗಿಲ್ಲ. ಆಟೋ ಪೈಲಟಲ್ಲಿ ಆಟೋಮೆಟಿಕ್ ಆಗಿ ಎಲ್ಲ ವರ್ಕ್ ನಡೀತಾ ಇರುತ್ತೆ ಅಂತ ಈ ಸೆಂಟೆನ್ಸ್ ಹೇಳ್ತಾ ಇದೆ. ಇಂಪ್ರೂವ್ಡ್ ಪ್ರೊಡಕ್ಟಿವಿಟಿ ಆ್ಯಂಡ್ ಕ್ವಾಲಿಟಿ ಆಫ್ ವರ್ಕ್. ಸೊ ಪ್ರೊಡಕ್ಟಿವಿಟಿನ ಇಂಪ್ರೂವ್ ಮಾಡ್ಬೋದು, ಕ್ವಾಲಿಟಿ ಆಫ್ ವರ್ಕ್ನ ಇಂಪ್ರೂವ್ ಮಾಡ್ಬೋದು ವಿತ್ ದ ಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಇನ್ಕ್ರೀಸಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಆ ಪ್ರಾಜೆಕ್ಟ್ ಯಾರಿಗೆ ಡೆಲಿವರ್ ಆಗಬೇಕು ಅವರು ಸ್ಯಾಟಿಸ್ಫೈ ಆಗ್ತಾರೆ ವಿತ್ ದಿ ಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಎನ್ಕರೇಜಸ್ ಕಾಂಪಿಟೇಟಿವ್ ಅಡ್ವಾಂಟೇಜ್. ಮಾರ್ಕೆಟಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾಂಪಿಟೇಟರ್ಸ್ ಇರ್ತಾರೆ. ಕಾಂಪಿಟೇಟರ್ನ ಬೀಟ್ ಮಾಡಬೇಕಾದ್ರೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ತುಂಬ ಯೂಸ್ಫುಲ್ ಆಗುತ್ತೆ. ಬೂಸ್ಟ್ ಬಾಟಮ್ ಲೈನ್ ಆಫ್ ಪ್ರೊಡಕ್ಷನ್ ಆಕ್ಟಿವಿಟೀಸ್. ಬಾಟಮ್ ಲೈನಲ್ಲಿ ಯಾರು ಪ್ರೊಡಕ್ಷನ್ ಆಕ್ಟಿವಿಟೀಸ್ ಮಾಡ್ತಾರೆ ಅವ್ರಿಗೆ ಇನ್ನಷ್ಟು ಪ್ರೊಡಕ್ಷನ್ನ ಜಾಸ್ತಿ ಮಾಡೋದಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯಾವಾಗಲೂ ಬೂಸ್ಟ್ ಮಾಡ್ತಾ ಇರುತ್ತೆ. ಐ ಹೋಪ್ ಆಲ್ ದಿಸ್ ಪಾಯಿಂಟ್ಸ್ ಆರ್ ಕ್ಲಿಯರ್. ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಸಿಂಪಲ್ ಆಗಿ ನೀವು ಓನ್ ವರ್ಡ್ಸ್ ಇಂದನೂ ಇದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪಾಸಿಬಲ್ ಇದೆ. ಕ್ವಶನ್ ನಂಬರ್ 8, ಮೆನ್ಷನ್ ದಿ ಆಬ್ಸ್ಟಾಕಲ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ನವೆಂಬರ್ 2022 ಮೇಕಪ್ ಎಕ್ಸಾಮ್ ನಲ್ಲಿ ಇದನ್ನ ಒಮ್ಮೆ ಕೇಳಿದ್ದಾರೆ. ಫಾಲೋವಿಂಗ್ ಆರ್ ದಿ ಆಬ್ಸ್ಟಾಕಲ್ಸ್. ಆಬ್ಸ್ಟಾಕಲ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಶಾರ್ಟೇಜ್ ಆಫ್ ರಿಸೋರ್ಸಸ್, ಫಾರ್ ಎಕ್ಸಾಂಪಲ್ ರಾ ಮೆಟೀರಿಯಲ್ ಶಾರ್ಟೇಜ್, ಲೇಬರ್ ಶಾರ್ಟೇಜ್, ಮನಿ ಶಾರ್ಟೇಜ್ ಎಕ್ಸೆಟ್ರಾ. ಸೊ ಇದೆಲ್ಲ ನೆಗೆಟಿವ್ ಪಾಯಿಂಟ್ ಆಗುತ್ತೆ. ರಿಸೋರ್ಸ್ ಶಾರ್ಟೇಜ್ ಆದರೆ ಪ್ರಾಜೆಕ್ಟ್ ವರ್ಕ್ನ ಕ್ಯಾರಿ ಔಟ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ಬೋದು. ಪುವರ್ ಲೇಬರ್ ಪ್ರೊಡಕ್ಟಿವಿಟಿ. ಯಾರು ಅಲ್ಲಿ ಲೇಬರ್ಸ್ ಇರ್ತಾರೆ ಅವರ ವರ್ಕ್ ಪ್ರೊಡಕ್ಟಿವಿಟಿ ಲೋ ಇದ್ದರೆ ಪ್ರಾಜೆಕ್ಟ್ ವರ್ಕ್ ಆನ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಲ್ಯಾಕ್ ಆಫ್ ನಾಲೆಜ್ ಆರ್ ಎಕ್ಸ್ಪರ್ಟೈಸ್. ಪ್ರಾಜೆಕ್ಟ್ ಟೀಮ್ನಲ್ಲಿ ಯಾರಾದರೂ ಎಕ್ಸ್ಪರ್ಟ್ ಪರ್ಸನ್ ಇಲ್ಲ ಅಥವಾ ಅವನಿಗೆ ನಾಲೆಜ್ ಇಲ್ಲ ಅಂತ ಹೇಳಿದರೆ ಯಾವಾಗಲೂ ಪ್ರಾಜೆಕ್ಟ್ ವರ್ಕ್ ಮೈನಸ್ಸಲ್ಲಿ ಇರುತ್ತೆ. ಪುವರ್ ಕಮ್ಯುನಿಕೇಷನ್ ಇನ್ ದಿ ಆರ್ಗನೈಸೇಷನ್. ಸೊ ಕಮ್ಯುನಿಕೇಷನ್ ಸ್ಕಿಲ್ ಒಳ್ಳೆ ಇಲ್ಲ ಅಂದರೂ ಕೂಡ ದಿಸ್ ವಿಲ್ ಬಿ ನೆಗೆಟಿವ್ ಫಾರ್ ದಿ ಪ್ರಾಜೆಕ್ಟ್. ಪುವರ್ ಆರ್ಗನೈಸೇಷನ್ ಸ್ಟ್ರಕ್ಚರ್. ಆ ಪ್ರಾಜೆಕ್ಟ್ ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನಿದೆ, ಆ ರಿಪೋರ್ಟಿಂಗ್ ಸ್ಟ್ರಕ್ಚರ್ ಏನಿದೆ ಅಥವಾ ಯಾರ್ ಮ್ಯಾನೇಜ್ಮೆಂಟ್ ಸ್ಟ್ರಕ್ಚರ್ ಏನಿದೆ ಅದು ಪುವರ್ ಆಗಿದ್ರೆ ಪ್ರಾಜೆಕ್ಟ್ ಫೇಲ್ ಆಗೋ ಚಾನ್ಸಸ್ ಇದೆ. ಪುವರ್ ಡಿಫೈನ್ಡ್ ಗೋಲ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ ದಿ ಆರ್ಗನೈಸೇಷನ್. ಸೊ ಪ್ರಾಜೆಕ್ಟ್ ಗೋಲ್ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರು ಇದು ಮೈನಸ್ ಆಗುತ್ತೆ. ಚೇಂಜಸ್ ಇನ್ ಟೆಕ್ನಾಲಜಿ. ಸಡನ್ ಆಗಿ ಹೊಸ ಟೆಕ್ನಾಲಜಿ ಬಂದರೆ ಮಾರ್ಕೆಟಲ್ಲಿ ಅದನ್ನು ಸ್ಟಡಿ ಮಾಡಲಿಕ್ಕೆ ಟೈಮ್ ಇಲ್ಲ, ಅದನ್ನು ಪ್ರಾಜೆಕ್ಟ್ನಲ್ಲಿ ಅಪ್ಲೈ ಮಾಡಬೇಕು, ಆವಾಗ ತುಂಬ ಪ್ರಾಬ್ಲಮ್ ಆಗ್ಬೋದು. ಕಸ್ಟಮರ್ಸ್ ಸ್ಪೆಷಲ್ ರಿಕ್ವೆಸ್ಟ್. ಇನ್ ದಿ ಮಿಡ್ಲ್ ಆಫ್ ದಿ ಪ್ರಾಜೆಕ್ಟ್
ಕಸ್ಟಮರ್ ಸಡನ್ ಆಗಿ ಏನಾದರೂ ಚೇಂಜಸ್ ಹೇಳಿದ್ರೆ ಆವಾಗ ಕೂಡ ಪ್ರಾಜೆಕ್ಟ್ನಲ್ಲಿ ಪ್ರಾಬ್ಲಮ್ ಆಗ್ಬೋದು. ಅನ್ಎಕ್ಸ್ಪೆಕ್ಟೆಡ್ ಟೆಕ್ನಿಕಲ್ ಪ್ರಾಬ್ಲಮ್ಸ್, ಯಾವುದಾದ್ರೂ ಟೆಕ್ನಿಕಲ್ ಪ್ರಾಬ್ಲಮ್ ಬಂದಾಗ ಅಥವಾ ನ್ಯೂ ಟೆಕ್ನಾಲಜಿ ಇದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದ್ರು ಪ್ರಾಜೆಕ್ಟ್ನಲ್ಲಿ ಪ್ರಾಬ್ಲಮ್ ಆಗ್ಬೋದು. ಪುವರ್ ಬಜೆಟ್ ಎಸ್ಟಿಮೇಷನ್, ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಅಥವಾ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸೈಡ್ ಯಾರಿರ್ತಾರೆ ಅವರು ಪ್ರಾಜೆಕ್ಟ್ ಬಜೆಟ್ನ ಪುವರ್ ಆಗಿ ಎಸ್ಟಿಮೇಟ್ ಮಾಡಿದರೆ ಅಥವಾ ರಾಂಗ್ ಆಗಿ ಎಸ್ಟಿಮೇಟ್ ಮಾಡಿದರೆ ಇದು ಆಬ್ಸ್ಟ್ಯಾಕಲ್ ಆಗಿ ಕನ್ವರ್ಟ್ ಆಗುತ್ತೆ. ಪುವರ್ ಅಂಡರ್ಸ್ಟ್ಯಾಂಡಿಂಗ್ ಅಮಾಂಗ್ ಕೋ ವರ್ಕರ್ಸ್ ಆ್ಯಂಡ್ ಪ್ರಾಜೆಕ್ಟ್ ಟೀಮ್, ಸೊ ಅಲ್ಲಿ ಪ್ರಾಜೆಕ್ಟ್ ಟೀಮ್ ಆಗಿರ್ಬೋದು ಅಥವಾ ಅಲ್ಲಿ ವರ್ಕರ್ಸ್ ಆಗಿರ್ಬೋದು, ಅವ್ರ ಜೊತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೂ ಅಲ್ಲಿ ಪ್ರಾಜೆಕ್ಟ್ ವರ್ಕ್ ಸಫರ್ ಆಗುತ್ತೆ. ಈ ಆನ್ಸರ್ನ ಕೂಡ ನೀವು ಜನರಲ್ ಆಗಿ ಬರೆಯೋದಕ್ಕೆ ಪಾಸಿಬಲ್ ಇದೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿ ಆಬ್ಸ್ಟ್ಯಾಕಲ್ಸ್, ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ಕ್ವಶನ್ ನಂಬರ್ 9, ಎಕ್ಸ್ಪ್ಲೈನ್ ವೈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಯಾಕೆ ಪ್ರೊಫೆಷನ್ ಅಂತ ರೀಸನ್ ಕೊಡಬೇಕು. ಫಸ್ಟ್ ಲೆಟ್ ಅಸ್ ಎಕ್ಸ್ಪ್ಲೈನ್ ವಾಟ್ ಈಸ್ ಪ್ರೊಫೆಷನ್. ಎ ಪ್ರೊಫೆಷನ್ ಈಸ್ ಎ ಪೇಡ್ ಆಕ್ಯುಪೇಷನ್ which requires set of knowledge and skill through formal education or practical experience. ಒಂದು ಆಕ್ಯುಪೇಷನ್ ಅಂತ ಹೇಳಿದಾಗ ಅಲ್ಲಿ ಪ್ರೊಫೆಷನಲ್ ಪರ್ಸನ್ಸ್ ಇರ್ತಾರೆ, ಅವ್ರ ಹತ್ರ ಏನಿರುತ್ತೆ, ನಾಲೆಜ್ ಇರುತ್ತೆ, ಸ್ಕಿಲ್ಸ್ ಇರುತ್ತೆ. ಆ ಸ್ಕಿಲ್ಸ್ ಮತ್ತು ನಾಲೆಜ್ ಎಲ್ಲಿಂದ ಬಂತು? ಫಾರ್ಮಲ್ ಎಜುಕೇಷನಿಂದ, ಅಂದರೆ ಕಾಲೇಜಿಂದ ಬಂತು ಅಥವಾ ಎಜುಕೇಷನಲ್ ಇನ್ಸ್ಟಿಟ್ಯೂಟಿಂದ ಬಂತು ಅಥವಾ ಅವರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸಿಂದ ಇದನ್ನು ಗೇನ್ ಮಾಡಿರ್ಬೋದು. ದೇರ್ ಫೋರ್ ಅವರನ್ನು ನಾವು ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೀಮ್ ಆರ್ ಹೈಯರ್ಡ್ ಟು ಎಕ್ಸಿಕ್ಯೂಟ್ ವರ್ಲ್ಡ್ ಲೆವೆಲ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಟೀಮ್ನಲ್ಲಿ ಯಾರು ಪ್ರೊಫೆಷನಲ್ಸ್ ಇರ್ತಾರೆ ಅವರು ವರ್ಲ್ಡ್ ಲೆವೆಲ್ ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಮಾಡಬೇಕು. ಇಟ್ ರಿಕ್ವೈರ್ಸ್ ಎ ಪ್ರೊಫೆಷನಲ್ ಅಪ್ರೋಚ್. ವರ್ಲ್ಡ್ ಲೆವೆಲ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಪ್ರೊಫೆಷನಲ್ ಅಪ್ರೋಚಸ್ ಬೇಕೇ ಬೇಕಾಗುತ್ತೆ. ಇಟ್ ಈಸ್ ರನ್ ಬೈ ಲಾಜಿಕಲ್ ಆಪ್ರೇಷನ್. ಸೊ ಅಲ್ಲಿ ತುಂಬ ಲಾಜಿಕಲ್ ಆಗಿ ಥಿಂಕ್ ಮಾಡಬೇಕು, ತುಂಬ ಮೈಂಡ್ ವರ್ಕ್ ಇರುತ್ತೆ. ಇಟ್ ರಿಕ್ವೈರ್ಸ್ ಸ್ಕಿಲ್ಸ್ ಆ್ಯಂಡ್ ಮೆಕ್ಯಾನಿಕಲ್ ಆಪ್ರೇಷನ್. ಆ ಪ್ರಾಜೆಕ್ಟ್ ಟೀಮಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅವ್ರ ಹತ್ರ ಥಿಂಕಿಂಗ್ ಎಬಿಲಿಟಿನೂ ಇರಬೇಕು, ಥಿಂಕಿಂಗ್ ಸ್ಕಿಲ್ಸು ಇರಬೇಕು, ಪ್ಲಸ್ ಮೆಕ್ಯಾನಿಕಲ್ ಆಪ್ರೇಷನ್ ಅಂದರೆ ಬೈ ಹ್ಯಾಂಡ್ ಯಾವುದಾದ್ರೂ ಮೆಷಿನ್ ಆಪ್ರೇಟ್ ಮಾಡೋದಾಗಿರಲಿ ಅಥವಾ ಸಿಂಪಲ್ ಆಗಿ ನೀವು ಕೋಡಿಂಗ್ ಬರೆಯೋದಾಗಲಿ, ಆ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದನ್ನು ನಾವು ಮೆಕ್ಯಾನಿಕಲ್ ಆಪ್ರೇಷನ್ಸ್ ಅಂತ ಹೇಳ್ತೀವಿ. ಅದರ ಬಗ್ಗೆ ಅವನಿಗೆ ಸ್ಕಿಲ್ ಇರಬೇಕು, ಪರ್ಟಿಕ್ಯುಲರ್ಲಿ ವಿತ್ ದಿ ಬ್ರೈನ್ ಆ್ಯಂಡ್ ಆಲ್ಸೋ ವಿತ್ ದಿ ಹ್ಯಾಂಡ್. ಎ ಪ್ರಾಜೆಕ್ಟ್ ಮ್ಯಾನೇಜರ್ ಈಸ್ ಪೇಡ್ ಆ್ಯಂಡ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಎಂಡ್ ರಿಸಲ್ಟ್ ಆ್ಯಂಡ್ ಹಿ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್ ಟು ಮ್ಯಾನೇಜ್ ದಿ ಪ್ರಾಜೆಕ್ಟ್ ಟೀಮ್. ಆ ಪ್ರಾಜೆಕ್ಟ್ ಮ್ಯಾನೇಜರ್ ಯಾರಿರ್ತಾರೆ ಅವ್ರಿಗೆ ನಾವು ಯಾಕೆ ಪೇಮೆಂಟ್ ಮಾಡ್ತೀವಿ? ಯಾಕಂದರೆ ಹಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಎಂಡ್ ರಿಸಲ್ಟ್. ಆ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡೋದಕ್ಕೆ ಹಿ ಈಸ್ ದಿ ರೆಸ್ಪಾನ್ಸಿಬಲ್ ಪರ್ಸನ್ ಆ್ಯಂಡ್ ಆಲ್ಸೋ ಹಿ ಈಸ್ ರೆಸ್ಪಾನ್ಸಿಬಲ್ ಟು ಮ್ಯಾನೇಜ್ ಎಂಟೈರ್ ಪ್ರಾಜೆಕ್ಟ್ ಟೀಮ್. ಆಸ್ ಅ ಕನ್ಕ್ಲೂಷನ್ ಫ್ರಮ್ ದಿ ಅಬವ್ ಪಾಯಿಂಟ್ ವಿ ಕ್ಯಾನ್ ಕ್ಲಿಯರ್ಲಿ ಸೇ ದ್ಯಾಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. ಸೊ ಇಷ್ಟು ಪಾಯಿಂಟ್ನ ನೀವು ಬರೆದು ಅಲ್ಲೊಂದು ಕನ್ಕ್ಲೂಷನ್ ಬರೀಬೇಕು, ವೈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈಸ್ ಎ ಪ್ರೊಫೆಷನ್. I hope it is clear. Question number 10, who is project manager? Project manager ಅಂದ್ರೆ ಯಾರು? ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು. Project manager is a key person and has an overall control of the project activity. ಸೊ ಯಾರಿಗೆ ಪ್ರಾಜೆಕ್ಟ್ ಮೇಲೆ ಎಂಟೈರ್ ಕಂಟ್ರೋಲ್ ಇರುತ್ತೆ ಮತ್ತು ಯಾರು ಆ ಪ್ರಾಜೆಕ್ಟ್ನ ಲೀಡ್ ಮಾಡ್ತಾರೆ ಅಥವಾ ಕೀ ಪರ್ಸನ್ ಅಂತ ನಾವು ಏನು ಹೇಳ್ತೀವಿ ಅವರೇ ಪ್ರಾಜೆಕ್ಟ್ ಮ್ಯಾನೇಜರ್. ಹಿ ಹ್ಯಾಸ್ ಟು ಇನ್ವಾಲ್ವ್ ಕಂಪ್ಲೀಟ್ಲಿ ಇನ್ ಪ್ಲಾನಿಂಗ್ ವರ್ಕ್, ಸೂಪರ್ವಿಷನ್, ಡೈರೆಕ್ಟಿಂಗ್ ಆ್ಯಂಡ್ ಲೀಡಿಂಗ್ ದಿ ಟೀಮ್ ಮೆಂಬರ್ಸ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಆದವರು ಪ್ಲ್ಯಾನಿಂಗ್ ಮಾಡಬೇಕು, ಸೂಪರ್ವಿಷನ್ ಮಾಡಬೇಕು, ಆ ಟೀಮ್ನ ಡೈರೆಕ್ಟ್ ಮಾಡಬೇಕು, ಲೀಡ್ ಮಾಡಬೇಕು. ಇಂಥ ಕ್ವಾಲಿಟೀಸ್ ಇರೋ ಪರ್ಸನ್ನ ನಾವು ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ತೀವಿ. He must be capable to complete the project goals or objective by making his team members to work towards the goal within the given time and cost. ಆ ಪ್ರಾಜೆಕ್ಟ್ನಲ್ಲಿ ಏನು ಫಿಕ್ಸ್ಡ್ ಟೈಮ್ ಮತ್ತು ಕಾಸ್ಟ್ ಇರುತ್ತೆ ಮತ್ತು ಏನು ಪರ್ಟಿಕ್ಯುಲರ್ ಆಗಿ ಆ ಪ್ರಾಜೆಕ್ಟ್ ಗೋಲ್ ಏನಿದೆ ಅದನ್ನು ಅಚೀವ್ ಮಾಡೋದಕ್ಕೆ ಟೀಮ್ ಮೆಂಬರ್ಸ್ನ ಮೋಟಿವೇಟ್ ಮಾಡೋ ಸ್ಕಿಲ್ ಇರೋ ಪರ್ಸನ್ನೇ ನಾವು ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಅಂತ ಹೇಳ್ತೇವೆ. Ultimately, project manager is responsible for the success or failure of the project. ಆ ಪ್ರಾಜೆಕ್ಟ್ ಸಕ್ಸಸ್ ಆಗಲಿ ಫೇಲ್ ಆಗಲಿ ಆ ರೆಸ್ಪಾನ್ಸಿಬಿಲಿಟಿ ಯಾರ ಮೇಲೆ ಇದೆ? ಪ್ರಾಜೆಕ್ಟ್ ಮ್ಯಾನೇಜರ್ ಮೇಲೆ ಇದೆ. So this is how you can write the answer who is project manager. Question number 11, explain the role of project manager. ಮಾರ್ಚ್-ಏಪ್ರಿಲ್ 2022ಗೆ ಒಮ್ಮೆ ಈ ಕ್ವಶನ್ನ ಕೇಳಿದ್ದಾರೆ. ಆನ್ಸರ್ನ ಈ ರೀತಿ ಸ್ಟಾರ್ಟ್ ಮಾಡಬೇಕು. ದಿ ರೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜರ್ ಈಸ್ ಆಸ್ ಫಾಲೋಸ್. ಪ್ರಾಜೆಕ್ಟ್ ಮ್ಯಾನೇಜರ್ ರೋಲ್ ಏನು ಅಂತ ಪ್ರಾಜೆಕ್ಟ್ನಲ್ಲಿ? ಪ್ರಾಜೆಕ್ಟ್ ಮ್ಯಾನೇಜರ್ ಪ್ಲೇಸ್ ಎ ಮೇಜರ್ ರೋಲ್ ಇನ್ ದಿ ಎಂಟೈರ್ ಪ್ರಾಜೆಕ್ಟ್ ಟೀಮ್ ಆ್ಯಂಡ್ ಆಕ್ಸಲೇಟ್ಸ್ ಇಟ್ಸ್ ಆ್ಯಕ್ಟಿವಿಟಿ. ಸೊ ಆ್ಯಕ್ಟಿವಿಟಿನ ಆದಷ್ಟು ಫಾಸ್ಟಾಗಿ ಕಂಪ್ಲೀಟ್ ಮಾಡೋ ರೋಲ್ನ ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡ್ತಾರೆ ಮತ್ತು ಎಂಟೈರ್ ಪ್ರಾಜೆಕ್ಟ್ ಟೀಮ್ನ ಮ್ಯಾನೇಜ್ ಮಾಡೋ ರೋಲ್ನ ಪ್ರಾಜೆಕ್ಟ್ ಮ್ಯಾನೇಜರಲ್ಲಿ ಮಾಡ್ತಾರೆ. He holds the overall control of the project and is responsible for its
ಫಿನಿಶಿಂಗ್. ಇದು ಡೈರೆಕ್ಟಾಗಿ ಅರ್ಥ ಆಗುತ್ತೆ ನಮಗೆ. ಪ್ರಾಜೆಕ್ಟ್ನ ಕಂಟ್ರೋಲ್ ಮಾಡೋ ಕೆಪಬಿಲಿಟಿ ಮತ್ತು ಅದನ್ನು ಫಿನಿಶ್ ಮಾಡೋ ಕೆಪಬಿಲಿಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಹತ್ರ ಇರಬೇಕು. ಹೀ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರಾಜೆಕ್ಟ್ ಪರ್ಫಾರ್ಮೆನ್ಸ್. ಪ್ರಾಜೆಕ್ಟ್ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಹೇಳಿದರೆ ಅದು ಪ್ರಾಜೆಕ್ಟ್ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೀ ಈಸ್ ಇನ್ವಾಲ್ವ್ಡ್ ಇನ್ ಪ್ಲಾನಿಂಗ್ ದಿ ವರ್ಕ್, ಮಾನಿಟರಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಲೀಡಿಂಗ್ ದಿ ಟೀಮ್ ಮೆಂಬರ್ಸ್. ಪ್ಲಾನಿಂಗ್ ಆಗ್ಬೋದು, ಮಾನಿಟರಿಂಗ್ ಆಗ್ಬೋದು, ಡೈರೆಕ್ಟಿಂಗ್ ಆಗ್ಬೋದು, ಅಥವಾ ಟೀಮ್ ಮೆಂಬರ್ಸ್ನ ಕಂಟ್ರೋಲ್ ಮಾಡೋದು ಅಥವಾ ಅವ್ರನ್ನ ಲೀಡ್ ಮಾಡೋದು, ಈ ಎಲ್ಲ ಜವಾಬ್ದಾರಿ ಪ್ರಾಜೆಕ್ಟ್ ಮ್ಯಾನೇಜರ್ ಮೇಲೆ ಇರುತ್ತೆ. ಹಿ ಮಸ್ಟ್ ಕಂಪ್ಲೀಟ್ ದಿ ಪ್ರಾಜೆಕ್ಟ್ ಗೋಲ್ ವಿದಿನ್ ದಿ ಗಿವನ್ ಟೈಮ್, ಕಾಸ್ಟ್, ಕ್ವಾಲಿಟಿ. ಗಿವನ್ ಟೈಮ್ನಲ್ಲಿ, ಗಿವನ್ ಕಾಸ್ಟ್ನಲ್ಲಿ ಒಳ್ಳೆ ರೀತಿ ಕ್ವಾಲಿಟಿ ಪ್ರಾಜೆಕ್ಟ್ನ ಡೆಲಿವರ್ ಮಾಡೋ ಪರ್ಸನೇ ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್. He should maintain a project diary to record the activities and progress of the project. Project manager ಯಾವಾಗಲೂ ಒಂದು ಪ್ರಾಜೆಕ್ಟ್ ಡೈರಿನ ಮೇಂಟೈನ್ ಮಾಡಬೇಕು ಟು ರೆಕಾರ್ಡ್ ಆಲ್ ದಿ ಆಕ್ಟಿವಿಟೀಸ್ ಆಫ್ ದಿ ಪ್ರಾಜೆಕ್ಟ್. ಸೊ ಇದರಿಂದ ಏನಾಗುತ್ತೆ, ಏನಾದರೂ ಇಂಪಾರ್ಟೆಂಟ್ ಶೆಡ್ಯೂಲ್ಸ್ ಇರ್ಬೋದು ಅಥವಾ ಮೀಟಿಂಗ್ಸ್ ಇರ್ಬೋದು, ಆ ಮೀಟಿಂಗ್ ಔಟ್ಕಮ್ ಇರ್ಬೋದು, ಇಂಪಾರ್ಟೆಂಟ್ ಡಿಸಿಷನ್ಸ್ ಇರ್ಬೋದು, ಅಥವಾ ಏನಾದರೂ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಇದನ್ನೆಲ್ಲ ಅವನು ಒಂದು ಪ್ರಾಜೆಕ್ಟ್ ಡೈರಿನಲ್ಲಿ ಮೆನ್ಷನ್ ಮಾಡಿದರೆ ಅದನ್ನು ಲೇಟರ್ ಸ್ಟೇಜ್ನಲ್ಲಿ ಜಸ್ಟಿಫೈ ಮಾಡೋದಕ್ಕೆ ಆಗುತ್ತೆ, ಈ ರೀತಿ ಇವೆಂಟ್ಸ್ ಎಲ್ಲ ನಡೆದಿದೆ ಅಂತ. ಹಿ ಶುಡ್ ಎನ್ಶೋರ್ ಟೈಮ್ಲಿ ಅವೈಲೇಬಿಲಿಟಿ ಆಫ್ ರಿಸೋರ್ಸ್. ರಿಸೋರ್ಸ್ ಅಂದರೆ ಆಲ್ರೆಡಿ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ, ಟೈಮ್, ಮನಿ, ಮೆಟೀರಿಯಲ್, ಮೆಷಿನ್ಸ್, ಮ್ಯಾನ್ ಪವರ್. ಪ್ರಾಜೆಕ್ಟ್ ವರ್ಕ್ ಈಸಿಲಿ ನಡಿಬೇಕಂದ್ರೆ ಅಲ್ಲಿ ಮೆಟೀರಿಯಲ್ಸ್, ಮೆಷಿನ್ಸ್ ಯಾವಾಗಲೂ ಅವೈಲೇಬಲ್ ಇರಬೇಕು ಮತ್ತು ಮ್ಯಾನ್ ಪವರ್ ಕೂಡ ಸಫಿಷಿಯೆಂಟಾಗಿ ಇರಬೇಕು. ಈ ಎಲ್ಲ ರೆಸ್ಪಾನ್ಸಿಬಿಲಿಟಿ ಪ್ರಾಜೆಕ್ಟ್ ಮ್ಯಾನೇಜರ್ ಮೇಲೆ ಇರುತ್ತೆ. ಹಿ ಮಸ್ಟ್ ಟೇಕ್ ನೆಸೆಸರಿ ಆ್ಯಕ್ಷನ್ ಟು ರಿಡ್ಯೂಸ್ ದಿ ವೇಸ್ಟೇಜಸ್ ಆಫ್ ದಿ ರಿಸೋರ್ಸಸ್. ಅಲ್ಲಿ ರಿಸೋರ್ಸ್ನ ಪ್ರೊವೈಡ್ ಮಾಡೋದು ಮಾತ್ರ ಅಲ್ಲ, ಯಾವುದೇ ರೀತಿ ರಿಸೋರ್ಸಸ್ ವೇಸ್ಟ್ ಕೂಡ ಆಗಬಾರ್ದು. ಅಂದರೆ ಟೈಮ್ ಕೂಡ ವೇಸ್ಟ್ ಆಗಬಾರ್ದು, ಮನಿ ಕೂಡ ವೇಸ್ಟ್ ಆಗಬಾರ್ದು, ಮೆಟೀರಿಯಲ್ಸ್ ವೇಸ್ಟ್ ಆಗಬಾರ್ದು, ಮತ್ತು ಮ್ಯಾನ್ ಪವರ್ ವೇಸ್ಟ್ ಆಗಬಾರ್ದು, ಮತ್ತು ಯಾವುದೇ ರೀತಿ ಮೆಷಿನ್ ಅನ್ನೆಸೆಸರಿಯಾಗಿ ರನ್ ಆಗಬಾರ್ದು ಅಥವಾ ಐಡಲ್ ಕಂಡೀಷನಲ್ಲಿ ಇರಬಾರ್ದು. ಇದನ್ನೆಲ್ಲ ಯಾರು ಮೇಂಟೈನ್ ಮಾಡ್ತಾರೆ? ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡ್ತಾರೆ. Therefore, these are the roles of project manager. Question number 12. List the characteristics of project manager. ಪ್ರಾಜೆಕ್ಟ್ ಮ್ಯಾನೇಜರ್ ಯಾವ ರೀತಿ ಇರಬೇಕು ಅಂತ. ಫ್ಲೆಕ್ಸಿಬಲ್ ಆ್ಯಂಡ್ ಅಡ್ಯಾಪ್ಟೇಬಲ್ ಟು ಆಲ್ ಸಿಚುವೇಶನ್ಸ್. ಸೊ ಯಾವುದೇ ಸಿಚುವೇಶನ್ಗೆ ಅವನು ಅಡ್ಯಾಪ್ಟ್ ಆಗಿರಬೇಕು ಮತ್ತು ತುಂಬ ಫ್ಲೆಕ್ಸಿಬಲ್ ಆಗಿರಬೇಕು ಅಂತ. ಶುಡ್ ಬಿ ಎ ಗುಡ್ ಲೀಡರ್. ಅಫ್ಕೋರ್ಸ್ ಇಟ್ ಈಸ್ ಅಂಡರ್ಸ್ಟುಡ್. ಲೀಡರ್ಗೆ ಏನೆಲ್ಲ ಪ್ರಾಪರ್ಟೀಸ್ ಇರುತ್ತೆ? ಅಗ್ರೆಸಿವ್ನೆಸ್, ಕಾನ್ಫಿಡೆನ್ಸ್, ಪರ್ಸಿವ್ನೆಸ್, ಹಿ ಹ್ಯಾಸ್ ಟು ಬಿಲೀವ್ ಸಮಥಿಂಗ್, ಆ್ಯಂಡ್ ವರ್ಬಲ್ ಫ್ಲೂಯೆನ್ಸಿ. ಕಮ್ಯುನಿಕೇಷನ್ ಸ್ಕಿಲ್ಸ್ ಒಳ್ಳೆ ಇರಬೇಕು ಅಂತ ಇಲ್ಲಿ ವರ್ಬಲ್ ಫ್ಲೂಯೆನ್ಸ್ ಇದೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಕಂಟಿನ್ಯೂ ಆಗಿರೋದು ಎಫೆಕ್ಟಿವ್ ಆ್ಯಂಡ್ ಗುಡ್ ಕಮ್ಯುನಿಕೇಷನ್ ಸ್ಕಿಲ್. ಸೊ ಪ್ರಾಜೆಕ್ಟ್ ಮ್ಯಾನೇಜರ್ ಯಾವಾಗಲೂ ಅಗ್ರೆಸಿವ್ ಆಗಿರಬೇಕು. ಅಗ್ರೆಸಿವ್ ಅಂತ ಹೇಳಿದರೆ ಆ ವರ್ಕ್ನ ಆದಷ್ಟು ಬೇಗ ಕಂಪ್ಲೀಟ್ ಆಗೋದಕ್ಕೆ ಅಗ್ರೆಸಿವ್ ಆಗಿರಬೇಕು. ಆಂಬಿಷಿಯಸ್ ಆ್ಯಂಡ್ ಫೋರ್ಸ್ಫುಲ್ನೆಸ್. ಆಂಬಿಷಿಯಸ್ ಅಂತ ಹೇಳಿದರೆ ಪಾಸಿಟಿವ್ ಆ್ಯಟಿಟ್ಯೂಡ್ ಇರಬೇಕು. ಫೋರ್ಸ್ಫುಲ್ನೆಸ್ ಅಂತ ಹೇಳಿದರೆ ಇನ್ನೊಬ್ಬರಿಂದ ವರ್ಕ್ನ ತೆಗಿಬೇಕು, ಆ ಕೆಪಬಿಲಿಟಿ ಇರಬೇಕು. ಏಬಲ್ ಟು ಐಡೆಂಟಿಫೈ ಪ್ರಾಬ್ಲಮ್ಸ್ ಅಹೆಡ್. ಪ್ರಾಬ್ಲಮ್ಸ್ನ ಆದಷ್ಟು ಬೇಗ ಐಡೆಂಟಿಫೈ ಮಾಡೋ ಸ್ಕಿಲ್ ಇರಬೇಕು ಮತ್ತು ಅದನ್ನು ಸಾಲ್ವ್ ಮಾಡಬೇಕು. ಏಬಲ್ ಆರ್ ವಿಲ್ಲಿಂಗ್ ಟು ಡಿವೋಟ್ ಮೋಸ್ಟ್ ಆಫ್ ಹಿಸ್ ಟೈಮ್ ಫಾರ್ ಪ್ಲ್ಯಾನಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ಅವನ ಮ್ಯಾಕ್ಸಿಮಮ್ ಟೈಮ್ ಅವನು ಪ್ಲ್ಯಾನಿಂಗ್ ಮೇಲೆ ಡೆಡಿಕೇಟ್ ಮಾಡಿರಬೇಕು ಮತ್ತು ಅದನ್ನು ಆ ಪ್ಲ್ಯಾನ್ನ ಕಂಟ್ರೋಲಿಂಗ್ ಮಾಡಬೇಕು. ವಿಲ್ಲಿಂಗ್ ಟು ಮೇಕ್ ಡಿಸಿಷನ್ಸ್ ವಿಚ್ ಆರ್ ಆಕ್ಸೆಪ್ಟೇಬಲ್ ಟು ದಿ ಟೀಮ್. ಪ್ರಾಜೆಕ್ಟ್ ಮ್ಯಾನೇಜರ್ ಯಾವುದಾದ್ರೂ ಡಿಸಿಷನ್ ಮಾಡಿದರೆ ಆ ಪ್ರಾಜೆಕ್ಟ್ ಟೀಮ್ ಏನಿದೆ ಅದನ್ನು ಆಕ್ಸೆಪ್ಟ್ ಮಾಡಬೇಕು ಅಂತ. ಎಬಿಲಿಟಿ ಟು ಮೇಂಟೈನ್ ಪ್ರಾಪರ್ ಬ್ಯಾಲೆನ್ಸ್ ಇನ್ ಯೂಸ್ ಆಫ್ ಟೈಮ್. ಟೈಮ್ನ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಅದು ಅವನ ಪರ್ಸನಲ್ ಲೈಫ್ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಲೈಫ್ ಇರ್ಬೋದು, ಎರಡು ಕಡೆ ಅವನು ಬ್ಯಾಲೆನ್ಸ್ ಮಾಡಬೇಕು. ದಟ್ ಈಸ್ ಹೌ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಶುಡ್ ಬಿ. ಕ್ವಶನ್ ನಂಬರ್ 13. ಎಕ್ಸ್ಪ್ಲೇನ್ ದಿ ರೋಲ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್. ಮಾರ್ಚ್-ಏಪ್ರಿಲ್ 2022ಗೆ ಈ ಕ್ವಶನ್ನ ಕೇಳಿದ್ರು. ಕನ್ಸಲ್ಟೆಂಟ್ ಅಂದರೆ ಇಟ್ ಈಸ್ ಅ ಥರ್ಡ್ ಪಾರ್ಟಿ who is not the part of project but he will give the guidance to the project team. ಇವರನ್ನು ನಾವು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಅಂತ ಹೇಳ್ತೀವಿ. ಕನ್ಸಲ್ಟೆಂಟ್ಸ್ ಪ್ರೊವೈಡ್ ಗೈಡೆನ್ಸ್ ಆ್ಯಂಡ್ ಡೈರೆಕ್ಷನ್ ಟು ದಿ ಪ್ರಾಜೆಕ್ಟ್ ಪ್ಲಾನಿಂಗ್, ಕಂಪ್ಲೀಷನ್ ಆ್ಯಂಡ್ ಪೋಸ್ಟ್ ಪ್ರಾಜೆಕ್ಟ್ ಇವಾಲ್ಯೂಯೇಷನ್. ಕನ್ಸಲ್ಟೆಂಟ್ ಪ್ರಾಜೆಕ್ಟ್ ಮ್ಯಾನೇಜರ್ಗೆ ಗೈಡೆನ್ಸ್ ಮಾಡ್ತಾರೆ ಫಾರ್ ಪ್ಲಾನಿಂಗ್, ಕಂಪ್ಲೀಷನ್. ಪೋಸ್ಟ್ ಪ್ರಾಜೆಕ್ಟ್ ಇವಾಲ್ಯೂಯೇಷನ್ ಅಂದರೆ ಒಮ್ಮೆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಅದನ್ನು ಇವಾಲ್ಯೂಯೇಟ್ ಮಾಡೋದಕ್ಕೂ ಕೂಡ ಇಲ್ಲಿ ಕನ್ಸಲ್ಟೆಂಟ್ ಹೆಲ್ಪ್ ಮಾಡ್ತಾರೆ. ದೇ ಪ್ರೊವೈಡ್ ದಿ ಅಡ್ವಾಂಟೇಜ್ ಆಫ್ ಎಕ್ಸ್ಪರ್ಟೈಸ್. ಸೊ ಪ್ರಾಜೆಕ್ಟ್ ಟೀಮಲ್ಲಿ ಆ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪರ್ಟೈಸ್ ಪರ್ಸನ್ ಇಲ್ಲ ಅಂತ ಹೇಳಿದರೆ ಅಲ್ಲಿ ಥರ್ಡ್ ಪಾರ್ಟಿ ದಟ್ ಈಸ್ ಕನ್ಸಲ್ಟೆಂಟ್ನ ನೀವು ಹೈಯರ್ ಮಾಡ್ಬೋದು. ದೇ ಅಸಿಸ್ಟ್ ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಆರ್ ದಿ ಪ್ರಾಜೆಕ್ಟ್ ಟೀಮ್ ಟು ಅಚೀವ್ ಕಾಸ್ಟ್ ಕಂಟ್ರೋಲ್ ಆ್ಯಂಡ್ ಟೈಮ್ ಕಂಟ್ರೋಲ್. ಈ ಪ್ರಾಜೆಕ್ಟ್ ಟೀಮ್ ಪ್ರಾಜೆಕ್ಟ್ ವರ್ಕ್ನ ವಿದಿನ್ ದಿ ಕಾಸ್ಟ್ ಅಥವಾ ವಿದಿನ್ ದಿ ಟೈಮ್ ಈ ವರ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಪ್ರಾಜೆಕ್ಟ್ ಟೀಮ್ನ ಅಸಿಸ್ಟ್ ಮಾಡ್ಬೋದು. ದೇ ಫಿಲ್ ದಿ ಗ್ಯಾಪ್ ವೆನ್ ದೇರ್ ಈಸ್ ನೋ ಇನ್-ಹೌಸ್ ಎಕ್ಸ್ಪರ್ಟ್ ಅವೈಲೇಬಲ್. ಆ ಪ್ರಾಜೆಕ್ಟ್ ಟೀಮ್ನಲ್ಲಿ ಯಾವಾಗ ಎಕ್ಸ್ಪರ್ಟ್ ಪರ್ಸನ್ ಇರೋದಿಲ್ಲ ಅಥವಾ ನಾಲೆಜಬಲ್ ಪರ್ಸನ್ ಇರೋದಿಲ್ಲ,
ಆವಾಗ ಈ ಗ್ಯಾಪ್ನ ಫಿಲ್ ಯಾರು ಮಾಡ್ತಾರೆ? ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಈ ಗ್ಯಾಪ್ನ ಫಿಲ್ ಮಾಡ್ತಾರೆ. ದೇ ಪ್ರೊವೈಡ್ ದಿ ಅಸಿಸ್ಟೆಂಟ್ ಎಸ್ಪೆಷಲಿ ಫಾರ್ ಪ್ರಾಜೆಕ್ಟ್ ವಿತ್ ನ್ಯೂ ಟೆಕ್ನಾಲಜಿ ಆರ್ ಇಂಪೋರ್ಟೆಡ್ ಟೆಕ್ನಾಲಜಿ. ಪ್ರಾಜೆಕ್ಟ್ ವರ್ಕ್ ಕ್ಯಾರಿಔಟ್ ಮಾಡಬೇಕಾದ್ರೆ ಯಾವುದಾದ್ರೂ ಹೊಸ ಟೆಕ್ನಾಲಜಿ ಇದ್ರೆ ಇದ್ರ ಬಗ್ಗೆ ಪ್ರಾಜೆಕ್ಟ್ ಟೀಮ್ಗೆ ನಾಲೆಜ್ ಇಲ್ಲ ಅಂತ ಹೇಳಿದರೆ ಇದ್ರ ಬಗ್ಗೆ ಗೈಡೆನ್ಸ್ ಕೊಡ್ಬೋದು ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಅಥವಾ ಇಂಪೋರ್ಟೆಡ್ ಟೆಕ್ನಾಲಜಿ, ಆ ಟೆಕ್ನಾಲಜಿ ಹೊರ ದೇಶದಿಂದ ಇಂಪೋರ್ಟ್ ಆಗಿದೆ, ಆವಾಗ ಏನಾಗುತ್ತೆ ಅದ್ರ ಬಗ್ಗೆ ನಾಲೆಜ್ ಈ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಗೆ ಇದ್ದರೆ ಈ ಪ್ರಾಜೆಕ್ಟ್ ಟೀಮ್ಗೆ ಅದ್ರ ಬಗ್ಗೆ ಅವರು ಪ್ರಾಪರ್ ಆಗಿ ಇನ್ಫಾರ್ಮೇಷನ್ ಮತ್ತು ಗೈಡೆನ್ಸ್ ಪ್ರೊವೈಡ್ ಮಾಡ್ಬೋದು. ದೇ ಅಸಿಸ್ಟ್ ಟು ಪ್ರಿಪೇರ್ ಅಪ್ರೋಪ್ರಿಯೇಟ್ ಟೈಮ್ ಆ್ಯಂಡ್ ಇಫೆಕ್ಟಿವ್ ಆ್ಯಂಡ್ ಎಫಿಷಿಯಂಟ್ ಮ್ಯಾನೇಜ್ಮೆಂಟ್ ಆಫ್ ರಿಸೋರ್ಸಸ್. ಆ ಪ್ರಾಜೆಕ್ಟ್ನಲ್ಲಿ ಯೂಸ್ ಆಗುವಂಥ ರಿಸೋರ್ಸ್ನ ಹೇಗೆ ಮ್ಯಾನೇಜ್ ಮಾಡೋದು ಇಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ, ಇದ್ರ ಬಗ್ಗೆ ಗೈಡೆನ್ಸ್ ಕೊಡೋ ಪರ್ಸನ್ನೇ ಇಲ್ಲಿ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಸೊ ದೀಸ್ ಆರ್ ದಿ ರೋಲ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್. ಕ್ವಶನ್ ನಂಬರ್ 14, ಎಕ್ಸ್ಪ್ಲೇನ್ ದಿ ಟೈಪ್ ಆಫ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ನ ಇಲ್ಲಿ ಕ್ಲಾಸಿಫೈ ಮಾಡಬೇಕು. ಪ್ರಾಜೆಕ್ಟ್ ಕನ್ಸಲ್ಟೆಂಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಫಾಲೋಸ್: in-house consultant, ಇನ್ನೊಂದು outside consultant. Let us see what is in-house consultant. A separate department within the project management organization is called in-house consultant. ಆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆರ್ಗನೈಸೇಷನ್ ಅಲ್ಲಿ ಒಂದು ಸಪರೇಟ್ ಡಿಪಾರ್ಟ್ಮೆಂಟ್ ಫಾರ್ ಕನ್ಸಲ್ಟೆಂಟ್ ಇದ್ರೆ ಅದನ್ನು ನಾವು ಇನ್-ಹೌಸ್ ಕನ್ಸಲ್ಟೆಂಟ್ಸ್ ಅಂತ ಹೇಳ್ತೀವಿ. ನೀವು ಇನ್-ಹೌಸ್ ಕನ್ಸಲ್ಟೆಂಟ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಈ ಫಸ್ಟ್ ಪಾಯಿಂಟ್ ಬರೆದ್ರೂ ಸಾಕು, ಅಥವಾ ಫರ್ದರ್ ಇದನ್ನು ನೆನ್ಪಿಡ್ಲಿಕ್ಕೆ ಆಗೋದಾದ್ರೆ ಇದನ್ನು ಫರ್ದರ್ ಈ ರೀತಿ ಕಂಟಿನ್ಯೂ ಮಾಡಿ. They look after work such as detailed engineering drawing and preparation of technical specification etc. So ಈ in-house consultant ಯಾವ ರೀತಿ ವರ್ಕ್ ಮಾಡ್ತಾರೆ? ಇಂಜಿನಿಯರಿಂಗ್ ಡ್ರಾಯಿಂಗ್ ಪ್ರಿಪೇರ್ ಮಾಡೋದ್ರಲ್ಲಿ ಅಥವಾ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಪ್ರಿಪೇರ್ ಮಾಡೋದ್ರಲ್ಲಿ ಪ್ರಾಜೆಕ್ಟ್ ಟೀಮ್ಗೆ ಹೆಲ್ಪ್ ಮಾಡ್ತಾರೆ. ದಿ ಮ್ಯಾನೇಜ್ಮೆಂಟ್ ಇಶ್ಯೂಸ್ ಆ್ಯಂಡ್ ಆಫೀಸ್ ಆರ್ಡರ್ ಅಸೈನಿಂಗ್ ದಿ ಜಾಬ್ ಅಲಾಂಗ್ ವಿತ್ ದಿ ಸ್ಕೋಪ್ ಆಫ್ ವರ್ಕ್ ಟೈಮ್ ಶೆಡ್ಯೂಲ್ ಆ್ಯಂಡ್ ಜಾಬ್ ರೆಸ್ಪಾನ್ಸಿಬಿಲಿಟಿ. ಈ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಈ ಇನ್-ಹೌಸ್ ಕನ್ಸಲ್ಟೆಂಟ್ಗೆ ಒಂದು ಸ್ಪೆಸಿಫಿಕ್ ಆಗಿ ರಿಟರ್ನ್ ಆರ್ಡರ್ ಕೊಡ್ತಾರೆ, ಅವರಿಗೆ ಒಂದು ಜಾಬ್ನ ಅಸೈನ್ ಮಾಡ್ತಾರೆ ಅಲಾಂಗ್ ವಿತ್ ದಿ ಸ್ಕೋಪ್, ಅಂದರೆ ಆ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಏನು ಅಂತ ಹೇಳ್ತಾರೆ ಅಥವಾ ಅದರ ಸ್ಕೋಪ್ ಏನು ಅಂತ ಹೇಳ್ತಾರೆ, ಮತ್ತು ಆ ಪ್ರಾಜೆಕ್ಟ್ನ ಎಷ್ಟು ಟೈಮ್ನಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತ ಹೇಳ್ತಾರೆ. ಈ ರೀತಿ ಜಾಬ್ ರೆಸ್ಪಾನ್ಸಿಬಿಲಿಟಿನ ಅವ್ರಿಗೆ ಕೊಟ್ಟುಬಿಡ್ತಾರೆ. ಔಟ್ಸೈಡ್ ಕನ್ಸಲ್ಟೆಂಟ್, ವೆನ್ ದಿ ಜಾಬ್ ಕೆನಾಟ್ ಬಿ ಡನ್ ಬೈ ದಿ ಇನ್-ಹೌಸ್ ಕನ್ಸಲ್ಟೆಂಟ್ ದೆನ್ ದಿ ಆರ್ಗನೈಸೇಷನ್ ಮೇ ಹೈಯರ್ ಆ್ಯಂಡ್ ಎಕ್ಸ್ಟರ್ನಲ್ ಕನ್ಸಲ್ಟೆಂಟ್. ಯಾವಾಗ ಈ ಇನ್-ಹೌಸ್ ಕನ್ಸಲ್ಟೆಂಟ್ ಕೇಪೇಬಲ್ ಇಲ್ಲ ಅಂದರೆ ಅವ್ರಿಗೆ ಸಫಿಷಿಯೆಂಟ್ ನಾಲೆಜ್ ಇಲ್ಲ, ಆವಾಗ ಒಂದು ಥರ್ಡ್ ಪಾರ್ಟಿ ಕನ್ಸಲ್ಟೆಂಟ್ ದಟ್ ಈಸ್ ಔಟ್ಸೈಡ್ ಕನ್ಸಲ್ಟೆಂಟ್ನ ಈ ಆರ್ಗನೈಸೇಷನ್ ಹೈಯರ್ ಮಾಡಬೇಕು. ಔಟ್ಸೈಡ್ ಕನ್ಸಲ್ಟೆಂಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಇಂಡಿಜಿನಿಯಸ್ ಕನ್ಸಲ್ಟೆಂಟ್ ದಟ್ ಈಸ್ ವಿದಿನ್ ದಿ ಕಂಟ್ರಿ ಆರ್ ಫಾರಿನ್ ಕನ್ಸಲ್ಟೆಂಟ್ಸ್ ದಟ್ ಈಸ್ ಔಟ್ಸೈಡ್ ದಿ ಕಂಟ್ರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಇದು ತುಂಬ ಸಿಂಪಲ್ ಆಗಿದೆ. ಇದನ್ನು ನೀವು ಆದಷ್ಟು ಓನ್ ವರ್ಡ್ಸ್ನಲ್ಲಿ ಕೂಡ ಬರಲಿಕ್ಕೆ ಪಾಸಿಬಲ್ ಇದೆ ಇಫ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇನ್-ಹೌಸ್ ಆ್ಯಂಡ್ ವಾಟ್ ಈಸ್ ಔಟ್ಸೈಡ್. ಸೊ ಔಟ್ಸೈಡ್ ಬರೆದಾಗ ಈ ಎರಡು ಟೈಪ್ನ ಬರೆದು ಬಿಡಿ. ಇಂಡಿಜಿನಿಯಸ್ ನೆನ್ಪಿಡ್ಲಿಕ್ಕೆ ಆಗೋದಿಲ್ಲ ಅಂದರೆ ವಿದಿನ್ ದಿ ಕಂಟ್ರಿ, ಔಟ್ಸೈಡ್ ದಿ ಕಂಟ್ರಿ, ಈ ರೀತಿ 2 ಟೈಪ್ ಕನ್ಸಲ್ಟೆಂಟ್ ಇದೆ ಅಂತ ಬರೆದುಬಿಡಿ ಸಾಕು. ಕ್ವಶನ್ ನಂಬರ್ 15, ನೇಮ್ ಸಮ್ ಕನ್ಸಲ್ಟಿಂಗ್ ಫರ್ಮ್ಸ್ ಇನ್ ಇಂಡಿಯಾ. ಸೊ ಕಾಮನ್ ಆಗಿ ಇಂಡಿಯಾದಲ್ಲಿ ಯಾವುದೆಲ್ಲ ಕನ್ಸಲ್ಟಿಂಗ್ ಫರ್ಮ್ಸ್ ನಾವು ನೋಡ್ತೇವೆ ಅಂತ. ಸಮ್ ಆಫ್ ದಿ ಕನ್ಸಲ್ಟೆನ್ಸಿ ಫರ್ಮ್ಸ್ ಇಂಡಿಯಾ ಆರ್ ಆಸ್ ಫಾಲೋಸ್: ಎಸೆನ್ಷಿಯಲ್ ಕನ್ಸಲ್ಟಿಂಗ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಥವಾ TCS, ಇದು ಕಾಮನ್ ಆಗಿ ನಮಗೆ ಗೊತ್ತಿರುವಂಥದ್ದು. ಇನ್ಫೋಸಿಸ್ ಕನ್ಸಲ್ಟಿಂಗ್, CGI ಗ್ರೂಪ್ ಆಗಿರ್ಬೋದು, HP ಎಂಟರ್ಪ್ರೈಸ್ ಟೆಕ್ನಾಲಜಿ ಸರ್ವಿಸಸ್, ಕಿರ್ಲೋಸ್ಕರ್ ಕನ್ಸಲ್ಟೆನ್ಸಿ ಲಿಮಿಟೆಡ್, ಬಿರ್ಲಾ ಟೆಕ್ನಿಕಲ್ ಸರ್ವಿಸಸ್, ಟೆಕ್ನಿಕಲ್ ಕನ್ಸಲ್ಟೆನ್ಸಿ ಆರ್ಗನೈಸೇಷನ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಂಟರ್ಪ್ರೆನ್ಶಿಪ್ ಪಾರ್ಕ್ ಲಿಮಿಟೆಡ್, ಡಸ್ಟನ್ ಆ್ಯಂಡ್ ಕೋ ಲಿಮಿಟೆಡ್, ಪವರ್ ಕನ್ಸಲ್ಟೆನ್ಸಿ ಸರ್ವಿಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸೊ ನಿಮಗೆ ಇದನ್ನು ನೆನ್ಪಿಡ್ಲಿಕ್ಕೆ ಕಷ್ಟ ಆಗೋದಾದರೆ ನಾನೊಂದು ಸಿಂಪಲ್ ಟ್ರಿಕ್ ಹೇಳ್ತೀನಿ. ನಿಮಗೆ ಯಾವ ಕಂಪ್ನಿ ಹೆಸರು ಗೊತ್ತಿದೆ ಅದರ ಮುಂದೆ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಬರೆದುಬಿಡಿ. ಎಕ್ಸಾಂಪಲ್, ನಿಮಗೆ ರಿಲಯನ್ಸ್ ಗೊತ್ತಿದೆಯಾ, ರಿಲಯನ್ಸ್ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಬರೆದುಬಿಡಿ. ಟಾಟಾ ಗೊತ್ತಿದೆಯಾ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಅಂತ ಬರೆದುಬಿಡಿ. ಸೊ ನಾರ್ಮಲ್ ಆಗಿ ಯಾವುದೇ ಬ್ರ್ಯಾಂಡ್ ಹೆಸರು ಬರೆದು ನೀವು ಅದ್ರ ಮುಂದೆ ಕನ್ಸಲ್ಟೆನ್ಸಿ ಫರ್ಮ್ ಅಂತ ಬರೆದ್ರೆ ಇದಕ್ಕೆ ಮಾರ್ಕ್ಸ್ ಕೊಡಲೇಬೇಕಾಗತ್ತೆ. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಕಂಪ್ನಿಯಲ್ಲಿ ಅಟ್ಲೀಸ್ಟ್ ಇನ್-ಹೌಸ್ ಕನ್ಸಲ್ಟೆನ್ಸಿ ಅಂತೂ ಇದ್ದೇ ಇರುತ್ತೆ. Let us move to the next question. Question number 16. Identify the difference between project and operation. ಈ ಡಿಫ್ರೆನ್ಸ್ನ ಬರೀಬೇಕಾದ್ರೆ ಯಾವಾಗಲೂ ಟೇಬಲ್ ಫಾರ್ಮ್ನಲ್ಲಿ ಬರೀರಿ. ಮತ್ತೆ ಒಂದು ನೆನ್ಪಿಟ್ಕೊಳ್ಳಿ, ಪ್ರಾಜೆಕ್ಟ್ ಯಾವಾಗಲೂ ಫಸ್ಟ್ ಟೈಮ್ ಮಾಡೋದು, ಆಪರೇಷನ್ ಯಾವಾಗಲೂ ರಿಪೀಟೆಡ್ ಆಗಿ ಸೇಮ್ ವರ್ಕ್ನ ಮಾಡೋದು. ಸೊ ಫಸ್ಟ್ ಪಾಯಿಂಟ್ನ ನಾವು ನೋಡೋಣ. ಅಂಡರ್ ಪ್ರಾಜೆಕ್ಟ್ ಈಸ್ ಟೆಂಪರರಿ, ಜಸ್ಟ್ ಟೆಂಪರರಿ ಅಂತ ಬರೆದ್ಬಿಡಿ ಸಾಕು.
Under operation, it is repetitive. Second point, under project, it is unique. ಆದರೆ ಆಪರೇಷನ್ ಇಟ್ ಈಸ್ ಆನ್ ಕಂಟಿನ್ಯೂಸ್ ಸೈಕಲ್. ಸೊ ಪದೇ ಪದೇ ವರ್ಕ್ನ ರಿಪೀಟೆಡ್ ಆಗಿ ಇಲ್ಲಿ ಮಾಡ್ತಾ ಇರ್ತಾರೆ. ಆದರೆ ಪ್ರಾಜೆಕ್ಟ್ನಲ್ಲಿ ಒಮ್ಮೆ ಯುನೀಕ್ ಆಗಿ ಮಾಡ್ತಾರೆ ಅಷ್ಟೇ. ಅಂಡರ್ ಪ್ರಾಜೆಕ್ಟ್ ಥರ್ಡ್ ಪಾಯಿಂಟ್, ಕ್ರಿಯೇಟ್ ನ್ಯೂ ಪ್ರಾಡಕ್ಟ್, ಸರ್ವಿಸ್ ಆರ್ ಪ್ರೊಸೆಸ್. ಹೊಸ ಪ್ರಾಡಕ್ಟ್ನ, ಸರ್ವಿಸ್ನ ಅಥವಾ ಪ್ರೊಸೆಸ್ನ ಕ್ರಿಯೇಟ್ ಮಾಡ್ತಾ ಇರೋದು. ಅಂಡರ್ ಆಪರೇಷನ್, ಪ್ರಾಡಕ್ಟ್, ಸರ್ವಿಸ್ ಆರ್ ಪ್ರೊಸೆಸಸ್ ಆಲ್ರೆಡಿ ಕ್ರಿಯೇಟೆಡ್ ಆ್ಯಂಡ್ ಈಸ್ ಇನ್ ಯೂಸ್. ಪ್ರಾಡಕ್ಟ್, ಸರ್ವಿಸ್ ಅಥವಾ ಪ್ರೊಸೆಸ್ನ ಆಲ್ರೆಡಿ ಮಾಡಿದರೆ ಇದನ್ನು ರಿಪೀಟೆಡ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಪಾಯಿಂಟ್ ನಂಬರ್ 4, ಪರ್ಫಾರ್ಮೆನ್ಸ್, ಕಾಸ್ಟ್ ಆ್ಯಂಡ್ ಟೈಮ್ ಆರ್ ಅನ್ಸರ್ಟೈನ್. ಇಲ್ಲಿ ಆ ಪ್ರಾಜೆಕ್ಟ್ ಸಕ್ಸಸ್ ಆಗತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಿಲ್ಲ. ದೇರ್ ಫೋರ್ ಪರ್ಫಾರ್ಮೆನ್ಸ್ ಅನ್ಸರ್ಟೈನ್ ಆಗಿದೆ. ಕಾಸ್ಟ್ ಮತ್ತು ಟೈಮ್ ಎಷ್ಟು ಬೇಕಾಗ್ಬೋದು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಇದು ಅನ್ಸರ್ಟೈನ್ ಇದೆ. ಆದರೆ ಆಪರೇಷನಲ್ಲಿ ಪರ್ಫಾರ್ಮೆನ್ಸ್, ಕಾಸ್ಟ್ ಆ್ಯಂಡ್ ಟೈಮ್ ಆರ್ ನೋನ್. ಇದು ಪದೇ ಪದೇ ರಿಪೀಟೆಡ್ ಆಗಿ ಮಾಡೋ ರೀಸನಿಂದ ಇದರ ಪರ್ಫಾರ್ಮೆನ್ಸ್ ಏನು ಅಂತ ಗೊತ್ತಿರುತ್ತೆ, ಎಷ್ಟು ಕಾಸ್ಟ್ ಬೇಕು, ಎಷ್ಟು ಟೈಮ್ ಬೇಕು ಅನ್ನೋದು ಆಲ್ರೆಡಿ ನಮಗೆ ಗೊತ್ತಿರುತ್ತೆ. ಫಿಫ್ತ್ ಪಾಯಿಂಟ್, ಡೆವಲಪಿಂಗ್ ಎ ನ್ಯೂ ಸಿಸ್ಟಮ್. ಹೊಸ ಸಿಸ್ಟಮ್ನ ಇಲ್ಲಿ ಡೆವಲಪ್ ಮಾಡ್ತಿರೋದು. ಸಿಸ್ಟಮ್ ಆಲ್ರೆಡಿ ಎಕ್ಸಿಸ್ಟ್, ಮೇಂಟೈನಿಂಗ್ ಆ್ಯಂಡ್ ಸಸ್ಟೈನಿಂಗ್. ಸಿಸ್ಟಮ್ ಆಲ್ರೆಡಿ ಇದೆ, ಅದನ್ನು ನಾವು ಮೇಂಟೈನ್ ಮಾಡಬೇಕು, ಸಸ್ಟೈನ್ ಮಾಡಬೇಕು. ಅನ್ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್. ಇನ್ಪುಟ್ಸ್ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಐಡಿಯಾ ಇರೋದಿಲ್ಲ, ಔಟ್ಪುಟ್ ಏನಾಗುತ್ತೆ ಅನ್ನೋದು ಇಲ್ಲಿ ಕ್ಲಿಯರ್ ಇಲ್ಲ ಅಂಡರ್ ಪ್ರಾಜೆಕ್ಟ್. ಅಂಡರ್ ಆಪರೇಷನ್, ಎಕ್ಸ್ಪೆಕ್ಟೆಡ್ ಇನ್ಪುಟ್ಸ್ ಆ್ಯಂಡ್ ಔಟ್ಪುಟ್ಸ್. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇನ್ಪುಟ್ ಏನು ಅಂತ ಗೊತ್ತಿರುತ್ತೆ, ಔಟ್ಪುಟ್ ಏನು ಅಂತ ಗೊತ್ತಿರುತ್ತೆ. ಸೆವೆಂತ್ ಪಾಯಿಂಟ್, ಅಂಡರ್ ಪ್ರಾಜೆಕ್ಟ್, ಮೋರ್ ರಿಸ್ಕ್ ಯೂಶುವಲಿ ಡನ್ ಫಾರ್ ಫಸ್ಟ್ ಟೈಮ್. ಸೊ ಯಾವುದಾದ್ರೂ ಕೆಲಸ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಅಲ್ಲಿ ರಿಸ್ಕ್ ಅಂತೂ ಇದ್ದೇ ಇರುತ್ತೆ. ಇಲ್ಲಿ ಫ್ಯೂವರ್ ರಿಸ್ಕ್ ಆಸ್ ದೇ ಆರ್ ರಿಪೀಟೆಡ್ ಮೆನಿ ಟೈಮ್ಸ್. ಸೊ ಇದನ್ನು ರಿಪೀಟೆಡ್ ಆಗಿ ತುಂಬ ಸಲ ಮಾಡೋ ರೀಸನಿಂದ ಇಲ್ಲಿ ರಿಸ್ಕ್ ಕಮ್ಮಿ ಇರುತ್ತೆ. ರಿಸ್ಕ್ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇಲ್ಲ, ಎರಡೂ ಕಡೆ ರಿಸ್ಕ್ ಇದೆ. ಇಲ್ಲಿ ರಿಸ್ಕ್ ಜಾಸ್ತಿ ಇದೆ, ಇಲ್ಲಿ ರಿಸ್ಕ್ ಸ್ವಲ್ಪ ಕಮ್ಮಿ ಇದೆ. ವೆನ್ ಆಬ್ಜೆಕ್ಟಿವ್ಸ್ ಆರ್ ಅಚೀವ್ಡ್, ಪ್ರಾಜೆಕ್ಟ್ ಎಂಡ್ಸ್. ಸೊ ಒಮ್ಮೆ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಕಂಪ್ಲೀಟ್ ಆದಮೇಲೆ ಪ್ರಾಜೆಕ್ಟ್ನ ಕ್ಲೋಸ್ ಮಾಡಬೇಕು. ಆದರೆ ಆಪರೇಷನಲ್ಲಿ ಮಲ್ಟಿಪಲ್ ಆಬ್ಜೆಕ್ಟಿವ್ ಟು ಬಿ ಅಚೀವ್ಡ್ ಅಗೇನ್ ಆ್ಯಂಡ್ ಅಗೇನ್. ಆಪರೇಷನಲ್ಲಿ ನಾವು ಮಲ್ಟಿಪಲ್ ಆಬ್ಜೆಕ್ಟಿವ್ನ ಪದೇ ಪದೇ ರಿಪೀಟೆಡ್ ಆಗಿ ನಾವು ಪ್ರೊಡ್ಯೂಸ್ ಮಾಡ್ತಾ ಇರಬೇಕು. ಈ ಪರ್ಟಿಕ್ಯುಲರ್ ಡಿಫ್ರೆನ್ಸ್ ಏನಿದೆ ನಾನು ಸಪ್ರೇಟ್ ವಿಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಆ ವಿಡಿಯೋನ ಈ ಪರ್ಟಿಕ್ಯುಲರ್ ವಿಡಿಯೋ ಡಿಸ್ಕ್ರಿಪ್ಷನ್ನಿಂದ ಕ್ಲಿಕ್ ಮಾಡಿ ನೋಡ್ಬೋದು, ಅಥವಾ ಮೇಲೆ ನಾನು ಐ ಬಟನ್ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಪ್ಲೇ ಲಿಸ್ಟ್ನ ಪ್ರೊವೈಡ್ ಮಾಡಿರ್ತೀನಿ. ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕಾದರೆ ನೀವು ಅದನ್ನು ಲೇಟರ್ ಮತ್ತೆ ನೋಡ್ಬೋದು. ಕ್ವಶನ್ ನಂಬರ್ 17, ಡಿಸ್ಕ್ರೈಬ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಮಾರ್ಚ್ ಏಪ್ರಿಲ್ 2022ಗೆ ಕೇಳಿರೋ ಕ್ವಶನ್. ಇಲ್ಲಿ ಒಂದು ಸ್ಟಾರ್ಟ್ ಇರುತ್ತೆ, ಅದನ್ನ ನಾವು ಇನಿಸಿಯೇಷನ್ ಅಥವಾ ಇನಿಷಿಯೇಟಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಇನ್ನೊಂದು ಎಂಡ್ ಸ್ಟೇಜ್ ಇರುತ್ತೆ, ಎಕ್ಸಿಟ್ ಇರುತ್ತೆ, ನಾವು ಅದನ್ನ ಕ್ಲೋಸಿಂಗ್ ಸ್ಟೇಜ್ ಅಂತ ಹೇಳ್ತೀವಿ. ಇನ್ ಬಿಟ್ವೀನ್ ಏನಿದೆ, ಪ್ಲಾನಿಂಗ್ ಪ್ರೋಸೆಸ್ ಇದೆ, ಕಂಟ್ರೋಲಿಂಗ್ ಇದೆ, ಮಾನಿಟರಿಂಗ್ ಇದೆ, ಎಕ್ಸಿಕ್ಯೂಷನ್ ಇದೆ. ಸೊ ಇದನ್ನ ನಾವು ಬ್ಲಾಕ್ ಡಯಾಗ್ರಾಮ್ ನಲ್ಲಿ ಹೇಗಾದ್ರೂ ಡ್ರಾ ಮಾಡಿದ್ರೆ ನಮಗೆ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಲಿಕ್ಕೆ ಆಗುತ್ತೆ. ಲೆಟ್ ಅಸ್ ಸಿ ಹೌ ಟು ಡ್ರಾ ದಿಸ್. ಸೊ ಫಸ್ಟ್ ಒಂದು ಬ್ಲಾಕ್ ಮಾಡಿ, ಇಲ್ಲಿ ಸ್ಟಾರ್ಟ್ ಪ್ರಾಜೆಕ್ಟ್ ಅಂತ ಬರೆದ್ಬಿಡಿ. ಸ್ಟಾಕು ಒಂದು ಆರೋ ಮಾರ್ಕ್ ಕೊಡಿ, ಇನಿಷಿಯೇಟಿಂಗ್ ಪ್ರೋಸೆಸಸ್ ಅಂತ ಬರೆದ್ಬಿಡಿ. ಇಲ್ಲಿ ಬೇಕಾದ್ರೆ ಸಿಂಗಲ್ ಸ್ಟ್ರೋಕ್ ಈ ರೀತಿ ಆರೋ ಹಾಕಿ ಮೇಲ್ಗಡೆ ಪ್ಲಾನಿಂಗ್ ಪ್ರೋಸೆಸ್ ಅಂತ ಬರೀರಿ. ಇಲ್ಲಿ ಇನ್ನೊಂದು ಕಡೆ ಕೆಳಗಡೆ ಈ ರೀತಿ ಆರೋ ಮಾರ್ಕ್ ಹಾಕಿ ಎಕ್ಸಿಕ್ಯೂಷನ್ ಪ್ರೋಸೆಸ್ ಅಂತ ಬರೆದ್ಬಿಡಿ. ಎಕ್ಸಿಕ್ಯೂಷನ್ ಪ್ರೋಸೆಸಸ್ ಇದ್ದಾಗ ಮಾನಿಟರಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಪ್ರೊಸೆಸ್ ಇರುತ್ತೆ. ಅಂದರೆ ಪ್ಲ್ಯಾನ್ನ ಕೂಡ ಮಾನಿಟರ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು. ಪ್ರಾಜೆಕ್ಟ್ನ ಎಕ್ಸಿಕ್ಯೂಟ್ ಅಂದರೆ ಕಂಪ್ಲೀಟ್ ಮಾಡಬೇಕಾದ್ರೆ ಅದನ್ನು ಮಾನಿಟರ್ ಕೂಡ ಮಾಡಬೇಕು, ಕಂಟ್ರೋಲ್ ಕೂಡ ಮಾಡಬೇಕು. ನೆಕ್ಸ್ಟ್ ಇಲ್ಲೊಂದು ಬ್ಲಾಕ್ ಹಾಕಿ ಕ್ಲೋಸಿಂಗ್ ಪ್ರೋಸೆಸ್ ಅಂತ ಹಾಕಿ. ನೆಕ್ಸ್ಟ್ ಇಲ್ಲಿ ಆರೋ ಮಾರ್ಕ್ ಕೊಟ್ಟು ಎಂಡ್ ಪ್ರಾಜೆಕ್ಟ್ ಅಂತ ಕೊಡಿ. ಈ ರೀತಿ ಸಿಂಪಲ್ ಆಗಿ ಒಂದು ಬ್ಲಾಕ್ ಡಯಾಗ್ರಾಮ್ ಹಾಕಿ ಇದನ್ನು ನಾವು ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಈಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಸೆಸ್? It is the application of knowledge, skill, tools and techniques to project activity to meet the project objective. So application of knowledge, skill, tools and techniques illi project management process. This involves the application of 5 project management process. Yavadella? Initiating, planning, executing, monitoring, controlling and ಕ್ಲೋಸಿಂಗ್. ಸೊ ಈ 5 ಪಾಯಿಂಟ್ಸ್ ನೀವು ನೆನಪಿಡಲೇಬೇಕು. ದೀಸ್ ಆರ್ ದಿ ಕೀ ಇನ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್. ದಿ ಪ್ರಾಜೆಕ್ಟ್ ಮ್ಯಾನೇಜರ್ ಇಸ್ ದಿ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ಫಿನಿಶಿಂಗ್ ದಿ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ಸ್. ಸ್ಟಾರ್ಟಿಂದ ಎಂಡ್ ತನಕ ಯಾರು ಕಂಟ್ರೋಲ್ನಲ್ಲಿ ಇರುತ್ತೆ? ಪ್ರಾಜೆಕ್ಟ್ ಮ್ಯಾನೇಜರ್ ಕಂಟ್ರೋಲ್ನಲ್ಲಿ ಇರುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಕ್ವಶನ್ ನಂಬರ್ 18, ಮೆನ್ಷನ್ ದಿ ಡಿಫರೆನ್ಸಸ್ ಪ್ರಾಜೆಕ್ಟ್ ಸ್ಕೋಪ್ ಆ್ಯಂಡ್ objective of project group.
ಡಿಫರೆನ್ಸ್ ಬಿಟ್ವೀನ್ ಪ್ರಾಜೆಕ್ಟ್ ಸ್ಕೋಪ್ ಆ್ಯಂಡ್ ಪ್ರಾಜೆಕ್ಟ್ ಆಬ್ಜೆಕ್ಟಿವ್ ಏನು ಅಂತ ನಾವು ಬರಿಬೇಕು. ಈ ಆನ್ಸರ್ನ ಎಕ್ಸ್ಪ್ಲೈನ್ ಮಾಡೋ ಮುಂಚೆ ಒಂದು ರಿಕ್ವೆಸ್ಟ್ ಇದೆ. ನಿಯರ್ಲಿ 78% ಆಫ್ ವ್ಯೂವರ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪರ್ಟಿಕ್ಯುಲರ್ಲಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅಥವಾ ಒಂದು ಪರ್ಟಿಕ್ಯುಲರ್ ವಿಡಿಯೋನ ಲೈಕ್ ಮಾಡಿದ್ರೆ ನನಗೆ ಇನ್ನಷ್ಟು ಹೊಸ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಐ ಹೋಪ್ ಯು ವಿಲ್ ಸಬ್ಸ್ಕ್ರೈಬ್, ಲೈಕ್ and support me directly. Let us see the answer for this. So, ಇಲ್ಲಿ difference between scope and objectives. We have to understand what is scope and what is objective. ನೋಡಿ ಇಲ್ಲಿ ಸೆಕೆಂಡ್ ಪಾಯಿಂಟ್ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ. Objectives is to build a website. ನಾನು ರಿವರ್ಸ್ ಆಗಿ ಹೋಗ್ತಾ ಇದ್ದೀನಿ ಇಲ್ಲಿ. Scope is to develop a website using particular tools. ಯಾವುದೆಲ್ಲ HTML, ASP.NET ಇರ್ಬೋದು, Flash Media or using WordPress.com. ಇಲ್ಲಿ ಆಬ್ಜೆಕ್ಟಿವ್ ಅಂದರೆ ಪರ್ಟಿಕ್ಯುಲರ್ ಆಗಿ ನಾವು ಏನು ಕೆಲಸ ಮಾಡಬೇಕು. ಸ್ಕೋಪ್ ಅಂತ ಹೇಳಿದರೆ ಆ ಕೆಲಸ ಮಾಡೋದಕ್ಕೆ ನಮ್ಮ ಹತ್ರ ಏನೆಲ್ಲ ಸಾಧನೆಗಳಿವೆ ಅಥವಾ ಟೂಲ್ಸ್ ಇವೆ ಅನ್ನೋದೇ ಆ ಸ್ಕೋಪ್ ಆಗಿರುತ್ತೆ. ಸೊ ಇದನ್ನು ಇನ್ನೊಂದು ರೀತಿ ನಾನು ಎಕ್ಸ್ಪ್ಲೈನ್ ಮಾಡೋದಾದರೆ, ಯುವರ್ ಆಬ್ಜೆಕ್ಟಿವ್ ಈಸ್ ಟು ಕ್ಲಿಯರ್ ಆರ್ ಟು ಪಾಸ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಸಬ್ಜೆಕ್ಟ್. ಫಾರ್ ದಟ್ ಯು ನೀಡ್ ಸಮ್ ಸ್ಕೋಪ್. ವಾಟ್ ಈಸ್ ದಿ ಸ್ಕೋಪ್? You have to complete all the syllabus or you have to read all the units in the syllabus. ಎಲ್ಲ ಯೂನಿಟ್ಸ್ನ ಪ್ರಾಪರ್ ಆಗಿ ನೀವು ಸ್ಟಡಿ ಮಾಡಿದರೆ ಮಾತ್ರ ನೀವು ಆಬ್ಜೆಕ್ಟಿವ್ನ ರೀಚ್ ಆಗ್ತೀರಾ. ಸೊ ದಟ್ ಈಸ್ ಅವರ್ ಆಬ್ಜೆಕ್ಟಿವ್ ಅಂದರೆ ಗೋಲ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆಬ್ಜೆಕ್ಟಿವ್ ಅಥವಾ ಗೋಲ್ನ ರೀಚ್ ಮಾಡೋದಕ್ಕೆ ಏನೆಲ್ಲ ಟೂಲ್ಸ್ನ ನೀವು ಯೂಸ್ ಮಾಡ್ತೀರಾ ಅಥವಾ ಹೇಗೆ ಎಫರ್ಟ್ಸ್ನ ಹಾಕ್ತೀರಾ ಅದನ್ನು ನಾವು ಸ್ಕೋಪ್ ಅಂತ ಹೇಳ್ತೀವಿ. ಸೊ ಲೆಟ್ ಮಿ ಎಕ್ಸ್ಪ್ಲೇನ್ ದಿ ಫಸ್ಟ್ ಪಾಯಿಂಟ್ ಹಿಯರ್. ಸ್ಕೋಪ್ defines the sum of total outputs, outcomes, benefits and the work required to complete a project. ಇಲ್ಲಿ ಎಫರ್ಟ್ಸ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಎಷ್ಟು ಟೋಟಲ್ ಸಮ್ ಆಫ್ ಎಫರ್ಟ್ಸ್ ಇದೆ ಅಥವಾ ಔಟ್ಪುಟ್ ಅಥವಾ ಬೆನಿಫಿಟ್ನ ನಾವು ಅಚೀವ್ ಮಾಡಬೇಕಾದ್ರೆ ಎಷ್ಟು ಅಮೌಂಟ್ ಆಫ್ ವರ್ಕ್ನ ನಾವು ಮಾಡ್ತೀವಿ, ಅದುವೇ ಸ್ಕೋಪ್. ಆಬ್ಜೆಕ್ಟಿವ್ಸ್ ಡಿಫೈನ್ಸ್ ಪ್ರೀಡಿಟರ್ಮಿನ್ಡ್ ರಿಸಲ್ಟ್ಸ್ ಟುವರ್ಡ್ಸ್ ವಿಚ್ ಎಫರ್ಟ್ ಈಸ್ ಡೈರೆಕ್ಟೆಡ್. ಪ್ರೀಡಿಟರ್ಮಿನ್ಡ್ ಆಗಿ ನಮ್ಮ ತಲೆಯಲ್ಲಿ ಒಂದು ಗೋಲ್ ಇದೆ, ಆ ಗೋಲ್ನ ಅಚೀವ್ ಮಾಡೋದಕ್ಕೇ ನಾವು ಎಫರ್ಟ್ ಹಾಕ್ತೀವಿ. ದಟ್ ಈಸ್ ಆಬ್ಜೆಕ್ಟಿವ್ಸ್. ಸೊ ಆಲ್ರೆಡಿ ಐ ಹ್ಯಾವ್ ಎಕ್ಸ್ಪ್ಲೈನ್ ದಿಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ನೋಡೋಣ. ಸ್ಕೋಪ್ ಡಿಸ್ಕ್ರೈಬ್ಸ್ ದಿ ಅಮೌಂಟ್ ಆಫ್ ವರ್ಕ್ ಆರ್ ಎಫರ್ಟ್ಸ್ ರಿಕ್ವೈರ್ಡ್ ಟು ರೀಚ್ ದಿ ಔಟ್ಪುಟ್ ಆರ್ ಟು ಪ್ರೊಡ್ಯೂಸ್ ಎ ಪ್ರಾಡಕ್ಟ್. ಸೊ ಇಂಡಸ್ಟ್ರಿಯಲ್ ಲ್ಯಾಂಗ್ವೇಜಲ್ಲಿ ನಾವು ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡಬೇಕು. ಆ ಪ್ರಾಡಕ್ಟ್ನ ಡೆವಲಪ್ ಮಾಡಬೇಕಾದ್ರೆ ಎಷ್ಟೆಲ್ಲ ನಾವು ಎಫರ್ಟ್ಸ್ ಹಾಕ್ತೀವಿ ಆ ಔಟ್ಪುಟ್ನ ರೀಚ್ ಆಗೋದಕ್ಕೆ, ಅದನ್ನು ಡಿಸ್ಕ್ರೈಬ್ ಮಾಡೋದೇ ಸ್ಕೋಪ್. ಆಬ್ಜೆಕ್ಟಿವ್ಸ್ನ ನೋಡೋಣ. ಆಬ್ಜೆಕ್ಟಿವ್ಸ್ ಡಿಸ್ಕ್ರೈಬ್ ಓನ್ಲಿ ದಿ ರಿಕ್ವೈರ್ಡ್ ರಿಸಲ್ಟ್ ಆರ್ ಎಕ್ಸ್ಪೆಕ್ಟೆಡ್ ಔಟ್ಕಮ್. ಆಬ್ಜೆಕ್ಟಿವ್ ಏನು ಬಗ್ಗೆ ಮಾತಾಡ್ತಾ ಇದೆ, ಬರೀ ಔಟ್ಪುಟ್ ಈ ರೀತಿ ಬರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಅಷ್ಟೇ. ಸ್ಕೋಪ್ ಆ್ಯಂಡ್ ಆಬ್ಜೆಕ್ಟಿವ್ ಡಿಫ್ರೆನ್ಸ್ ಈ ರೀತಿ ಕ್ವಶನ್ ಕೇಳಿದರೆ ಜಸ್ಟ್ ಈ ಟೇಬಲ್ ಫಾರ್ಮಲ್ಲಿ ಈ 3 ಪಾಯಿಂಟ್ನ ವಿತ್ ಎಕ್ಸಾಂಪಲ್ ಬರೆದು ಬಿಡಿ ಸಾಕು, ನೀವು ಫುಲ್ ಮಾರ್ಕ್ಸ್ನ ಇಲ್ಲಿ ಸ್ಕೋರ್ ಮಾಡಲಿಕ್ಕೆ ಪಾಸಿಬಲ್ ಇದೆ. ಸೊ ವಿತ್ ದಿಸ್ ಲೆಟ್ ಮಿ ಕನ್ಕ್ಲೂಡ್ ದಿಸ್ ಸೆಷನ್. ಈ ಸ್ಕ್ರೀನ್ ಮೇಲೆ ಏನು PDF ಇದೆ ಇದನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಆಫ್ ದಿ ವಿಡಿಯೋ ನಿಮಗೆ ಹೇಳಿದ್ದೀನಿ. ಇನ್ಫಾರ್ಮೇಟಿವ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡಿಮ್ಯಾಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ಹೊಸ ವಿಷಯದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಲರ್ನಿಂಗ್. ನಿಮ್ಮ ಫೋನ್ನಿಂದ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಗೂಗಲ್ ಸರ್ಚ್ನಲ್ಲಿ DEEMECH ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ವೆಬ್ ಪೇಜ್ ಡಿಮ್ಯಾಕ್ ಫಾರ್ ಡಿಪ್ಲೊಮೊ ಸ್ಟೂಡೆಂಟ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಪೇಜ್ ಕುಕೀಸ್ ಪಾಲಿಸಿ ಕ್ಲೋಸ್ ಆ್ಯಂಡ್ ಆಕ್ಸೆಪ್ಟ್ ಕೊಡಿ. ಹೋಮ್ ಪೇಜ್ನ ಸ್ಕ್ರೋಲ್ ಡೌನ್ ಮಾಡಿದರೆ PMS Q&A ಫಾರ್ ಸೆಮ್ ಆ್ಯಂಡ್ ಎಕ್ಸಾಮ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಫಸ್ಟ್ ಪೇಜ್ ವಿಲ್ ಬಿ ದಿ ಸಿಲೆಬಸ್ ಕಾಪಿ. ಓಪನ್ ವಿತ್ ಕ್ರೋಮ್ ಆರ್ ಡ್ರೈವ್, ಜಸ್ಟ್ ಒನ್ಸ್ ಅಂತ ಕೊಡಿ. ದಿ ಎಂಟೈರ್ ಸಿಲೆಬಸ್ ಕಾಪಿ ಆಫ್ PMS ಈಸ್ ಅಪ್ಲೋಡೆಡ್ ಹಿಯರ್. ಗೋ ಬ್ಯಾಕ್. ಯೂನಿಟ್ 1 Q&A ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಂಟೈರ್ ಯೂನಿಟ್ 1 ಕ್ವಶನ್ ಆ್ಯಂಡ್ ಆನ್ಸರ್ PDF ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಡೌನ್ಲೋಡ್ ಯೂಸಿಂಗ್ ಡೌನ್ಲೋಡ್ ಬಟನ್. ಬ್ಯಾಕ್ ಹೋಗಿ ಹೋಮ್ ಪೇಜಿಂದ ಮೆನು ಬಟನ್ ಹೊರಿಜಾಂಟಲ್ 3 ಲೈನ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಕ್ವಶನ್ ಪೇಪರ್ ಸೆಮೆಂಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ವಶನ್ ಪೇಪರ್ C20 ಆ್ಯಂಡ್ ಕೀ ಫಾರ್ C20 ಸಿಲೆಬಸ್ ನ್ಯೂ. ಸ್ಕ್ರೋಲ್ ಡೌನ್. ಸೆಕೆಂಡ್ ಸೆಮಿಸ್ಟರ್ C20 ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಇದನ್ನು ಕ್ಲಿಕ್ ಮಾಡಿದರೆ ಓಲ್ಡ್ ಕ್ವಶನ್ ಪೇಪರ್ನ ಇಲ್ಲಿ ರೆಫರ್ ಮಾಡ್ಬೋದು ವಿತ್ ಆನ್ಸರ್ ಕೀ. ಕ್ಲಿಕ್ ಆನ್ ಎನಿ ಪೇಜ್. ಯು ಕ್ಯಾನ್ ಆಲ್ಸೋ ಡೌನ್ಲೋಡ್ ದಿ ಕ್ವಶನ್ ಪೇಪರ್. ಒನ್ಸ್ ಅಗೇನ್ ಮೆನು ಬಟನ್, ಹೋಮ್ ಪೇಜ್,
PMS Q&A for SEM and exam, ಸ್ಕ್ರೋಲ್ ಡೌನ್. PMS ವಿಡಿಯೋ ಟ್ಯುಟೋರಿಯಲ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಡಿಮ್ಯಾಕ್ ಯೂಟ್ಯೂಬ್ ಚಾನಲ್ PMS ಪ್ಲೇಲಿಸ್ಟ್ ಓಪನ್ ಆಗುತ್ತೆ. ನೀವು ಎಲ್ಲ ವೀಡಿಯೋನ ಆಕ್ಸೆಸ್ ಮಾಡ್ಬೋದು. ಕ್ಲಿಕ್ ಆನ್ ಎನಿ ವಿಡಿಯೋ. ಡಿಮ್ಯಾಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫಾರ್ ಮೋರ್ ಎಜುಕೇಷನಲ್ ಕಾಂಟೆಂಟ್, ಸ್ಟೇ ಟ್ಯೂನ್ ಟು ಡಿಮ್ಯಾಕ್.